ದೇವರು ಬಂದು 2000 ವರ್ಷಗಳು 2025 ವರ್ಷ ಆಗಿರಬಹುದು. ಆದರೆ ಅದರ ಮಧ್ಯದಲ್ಲಿ ಸೈತಾನನಿಗೆ 1000 ವರ್ಷ ಸ್ವಲ್ಪ ವಿರಾಮ. ದೇವರಿಗೆ ಸ್ತೋತ್ರ. ಸೈತಾನನಿಗೆ ಸ್ವಲ್ಪ ವಿರಾಮ, 1000 ವರ್ಷ ವಿರಾಮ, 1000 ವರ್ಷ ಬಂಧನದಲ್ಲಿದ್ದು ಮತ್ತೆ ಈಗ ಸೈತಾನನು ಹೊರಗಡೆ ಇರಲಿಕ್ಕಾಗಿ ಇದರ ವಾಕ್ಯ ಆಧಾರವಾಗಿ ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಳ್ಳೋ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನೆಲ್ಲರೂ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ನನ್ನ ಆಸೆ. ಓಕೆ, ಈಗ ಸೈತಾನನು ಮಾತುಗಳೆಲ್ಲ ಕೂಡ, ಸೈತಾನನ ಕ್ರಿಯೆಗಳೆಲ್ಲ ಕೂಡ ನಮ್ಮೆಲ್ಲರಿಗೆ ಗೊತ್ತು. ಎಷ್ಟು ದಿನಕ್ಕೆ ಗೊತ್ತಿದಾವೆ ಹೇಳ್ರಿ? ಸೈತಾನ ಏನ್ ಮಾಡ್ತಾನೆ ಹೇಳ್ರಿ? ಆದ್ರೆ ಸೈತಾನನ ಕುಯುಕ್ತಿಗೆ ಅನೇಕರು ಒಳಗಾಗ್ತಾ ಇದ್ದಾರೆ. ಸೈತಾನ್ ಕ್ರಿಯೆಗಳು ಗೊತ್ತು, ಸೈತಾನ್ ಕಾರ್ಯಗಳು ಮನುಷ್ಯರಿಗೆ ಗೊತ್ತು, ಸೈತಾನ್ ಮಾಡುವ ಕುಯುಕ್ತಿ ಕುತಂತ್ರಗಳೆಲ್ಲ ಕೂಡ ಮನುಷ್ಯರಿಗೆ ಗೊತ್ತು. ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ವಾಕ್ಯ ಹೇಳ್ತದೆ, ಸೈತಾನನ ಕುತಂತ್ರಗಳನ್ನು ನೀವು ಅರಿಯದವರೇನು ಅಲ್ವಲ್ಲ. 2 ಕೊರಿಂಥಿಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಯಾರಾದ್ರೂ ಓದಿ ಸಹಾಯ ಮಾಡಿ. ಮುಂಜಾನೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಸಂತೋಷದಿಂದ ದೇವರ ವಾಕ್ಯವನ್ನು ಕೇಳೋಣ ಪ್ರಿಯರೇ, ಎಲ್ಲರೂ ಕೇಳೋಣ. 2 ಕೊರಿಂಥಿಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಸೈತಾನನು ನಮ್ಮ ವಂಚಿಸಿ ನಷ್ಟಪಡಿಸಬಾರದೆಂದು ಸೈತಾನನು ವಂಚಿಸಿ ನಮ್ಮನ್ನು ನಷ್ಟಪಡಿಸಬಾರದೆಂದು ಅವನ ಯೋಚನೆಗಳನ್ನು ಅರಿಯದವರು ಅಲ್ಲವಲ್ಲ. ಅಮಾಲ ಮುಂದಿಗದ ಹಂಗೆ ಇದೆ ಅಲ್ವಾ? ಹೆಂಗಿದೆ ಹೇಳ್ರಿ? ನಾವು ಹೇಳ್ರಿ, ಎಲ್ಲ ಹೇಳ್ರಿ, ಕೈ ಮೇಲೆ ಕೈ ಸೆಕೆಂಡ್ ಕೊಟ್ಟು ಹೇಳ್ರಿ. ಸೈತಾನನ ಕಾರ್ಯಗಳು ನಾವು ಅರಿಯದವರೇನು ಅಲ್ಲ. ಮತ್ತೆ ಅರಿತು ಕೂಡ ಅವನ ಒಳಗಡೆ ಅವನಿಗೆ ನಾವು ಬಾನಿಸರಾಗ್ತಾ ಇದ್ವಿ. ಅರಿತು ಕೂಡ ನಾವ್ ಏನ್ ಮಾಡ್ತಾ ಇದ್ವಿ ಹೇಳ್ರಿ? ನೋಡ್ರಿ ಪ್ರೇರೆ, ಸೈತಾನನು ದೇವರಿಗೆ ವಿರುದ್ಧವಾದ ಸ್ವಭಾವ ನಮಗೆ ಕೊಡ್ತಾನಂತ. ದೇವರಿಗೆ ವಿರುದ್ಧವಾದ ಸ್ವಭಾವ, ದೇವರಿಗೆ ವಿರುದ್ಧವಾದಂತ ಸ್ವಭಾವ, ದೇವರಿಗೆ ವ್ಯತಿರೇಕವಾದಂತ ಜೀವಿತ, ದೇವರ ವಾಕ್ಯಕ್ಕೆ ಅನುಗುಣವಿಲ್ಲದಂತ ಜೀವಿತ, ಅನುಕೂಲವಿಲ್ಲದಂತ ಜೀವಿತ ಯಾವಾಗಲೂ ನಮ್ಮ ಜೀವಿತದಲ್ಲಿ ಸೈತಾನ ಏನ್ ಮಾಡ್ತಾನಂದ್ರೆ, ದೇವರಿಗೆ ನಾವು ಹತ್ತಿರವಾಗಬಾರ್ದು, ದೇವರ ಸಮಕ್ಷಮದಲ್ಲಿ ನಾವು ಇರಬಾರ್ದು, ದೇವರ ಹತ್ರ ನಾವು ಮಾತನಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ದೇವರ ಆಶೀರ್ವಾದ ನೀಟಾಗಿ ನಾವು ಹೊಂದಿಕೊಳ್ಳಬಾರ್ದು ಎಂಬುದಾಗಿ ಸೈತಾನನ ಉದ್ದೇಶ. ನೀನು ಯಾವಾಗ ಬಲವಾಗಿ ಪ್ರಾರ್ಥನೆ ಮಾಡ್ತೀಯೋ, ನೀನು ಉಪವಾಸ ಮಾಡ್ತೀಯೋ ಗೊತ್ತಿಲ್ಲ, ನೀನು ಆನ್ಲೈನ್ ಪ್ರಾರ್ಥನೆ ಮಾಡ್ತೀಯೋ ಗೊತ್ತಿಲ್ಲ, ನೀನು ಏನು ಪ್ರಾರ್ಥನೆ ಮಾಡ್ತೀಯೋ ಗೊತ್ತಿಲ್ಲ, ನೀನು ಯಾವಾಗ ದೇವರ ಮುಂದೆ ಆಸಕ್ತಿಯನ್ನು ನೋಡಿ, ನೀನು ದೇವರ ಮುಂದೆ ಆಸಕ್ತಿಯನ್ನು ತೋರಿಸಿ, ನೀನು ಪ್ರಾರ್ಥನೆ ಮಾಡುವ ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ಗಳಿಗೆಯಲ್ಲಿಯೂ ದೇವರ ಸನ್ನಿಧಿ ನಿನ್ನ ಮುಂದೆ ಇರ್ತದೆ. ಆದ್ರೆ ದೇವರಿಲ್ಲದ ಜೀವಿತ ಹೆಂಗಿರ್ತದೆ ಅಂದ್ರೆ, ಯಾವಾಗ ನಮ್ಮಲ್ಲಿ ದೇವರಿಲ್ಲ ಅಂದ್ರೆ ಸೈತಾನ ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ? ವಂಚಿಸ್ತಾ ಇದ್ದಾನೆ. ಸೈತಾನ ಏನ್ ಮಾಡ್ತಾ ಇದ್ದಾನೆ ನಮ್ಮನ್ನ ಅಂದ್ರೆ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ನೀಟಾದ ಜೀವಿತ ಇಲ್ಲ, ಒಂದು ಒಳ್ಳೆ ಜೀವಿತ ಇಲ್ಲ, ಒಳ್ಳೆ ಮಾಧುರಿ ಜೀವಿತ ಇಲ್ಲ. ನಾವು ಏನೋ ಹೆಂಗೋ ಇದೀವಿ, ಯಾರೋ ಬರ್ತಾ ಇದ್ರೆ ಅದಕ್ಕಾಗಿ ಬರ್ತಾ ಇದೀವಿ, ಯಾರೋ ಏನು ಮಾಡ್ತಾ ಇದ್ರೆ ಅದಕ್ಕಾಗಿ ಮಾಡ್ತಾ ಇದೀವಿ, ಯಾರೋ ಏನು ಕೊಡ್ತಾ ಇದ್ರೆ ಅದಕ್ಕಾಗಿ ಅದೆಲ್ಲ ಜೀವಿತ. ದೇವರಿಗೆ ಬೇಕಾಗಿದ್ದೇನೆ ಗೊತ್ತಾ ಪ್ರಿಯರೇ? ಅವರು ನನ್ನ ಹಾಗೆ ಇರಬೇಕು. ದೇವರ ಆಶೀರ್ವಾದ ಎಲ್ಲರೂ ಹೊಂದಬೇಕು, ಪ್ರತಿಯೊಬ್ಬರು ಹೊಂದಬೇಕು, ಅದು ದೇವರ ಆಸೆ. ಆದ್ರೆ ಸೈತಾನ ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ? ಅನೇಕರನ್ನು ವಂಚಿಸ್ತಾ ಇದ್ದಾನೆ. ಅನೇಕರನ್ನು ಏನ್ ಮಾಡ್ತಾ ಇದ್ದಾನೆ ಹೇಳ್ರಿ? ವಂಚಿಸ್ತಾ ಇದ್ದಾನೆ. ಅದು ನಮಗೆ ಗೊತ್ತು. ನಮಗೆ ಕಣ್ಣಿದಾವೆ, ನಮ್ಮ ಕಣ್ಣು ಮುಂದೆ ಏನ್ ಕಾಣ್ತದೆ, ಏನ್ ನಾವು ನೋಡ್ತಾ ಇದ್ದೀವಿ ಅದು ನಮಗೆ ಗೊತ್ತಿದ್ರೆ ನಾವೇನ್ ಮಾಡ್ತಾ ಇದ್ವಿ ಹೇಳ್ರಿ? ಅದನ್ನು ಪುನಃ 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 ಮಾಡ್ತಾ ಇದ್ವಿ. ಅಂದ್ರೆ ಸೈತಾನನ ವಂಚನೆಗೆ ಒಳಗಾಗ್ತಾರೆ. ಸೈತಾನಿಗೆ ಗೊತ್ತು, ಇವರು ನನ್ನ ಮಾತಿಗೆ ಆರಾಮಾಗಿ ಒಳಗಾಗ್ತಾರೆ, ಇವರು ನನ್ನ ಮಾತನ್ನು ಆರಾಮಾಗಿ ಕೇಳ್ತಾರೆ, ಏನು ತೊಂದರೆ ಇಲ್ಲ. ಇವತ್ತು ನೀನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು, ಇವತ್ತು ದೇವರ ಆತ್ಮನಿಂದ ತುಂಬಲ್ಪಟ್ಟು ನೀನು ನಿನ್ನ ಜೀವಿತವನ್ನು ಒಳ್ಳೆ ಸಂತೋಷದಿಂದ ಮುಂದೆ ಪಯಣ ಮಾಡ್ತಿರುವಾಗ, ಆಗ ಸೈತಾನ ಸಡನ್ ಆಗಿ ನಿನ್ನನ್ನು ಟ್ರ್ಯಾಪ್ ಮಾಡ್ತಾನೆ. ಏನ್ ಮಾಡ್ತಾನೆ ಹೇಳ್ರಿ? ಟ್ರ್ಯಾಪ್ ಮಾಡ್ತಾನೆ. ಏನ್ ಮಾಡಿ? ನಿನ್ನನ್ನು ಹೆಂಗಾದ್ರೂ ಮಾಡಿ ದೇವರ ಬಳಿಯಿಂದ ನೀನು ಬಿಡಿಸ್ಬೇಕು,
ದೇವರ ಸಾನ್ನಿಧ್ಯದಿಂದ ನೀನು ಬಿಡಿಸ್ಬೇಕು. ದೇವರ ಸ್ವಭಾವದಿಂದ ನೀನು ಹೊರಗೆ ಬರ್ಬೇಕು. ಪರಿಶುದ್ಧಾತ್ಮದಿಂದ ನೀನು ಹೊರಗೆ ಬರ್ಬೇಕು. ನೀನು ದುರಾತ್ಮನಿಂದ ತುಂಬಲ್ಪಡ್ಬೇಕು. ಸೈತಾನ್ ಆತ್ಮದಿಂದ ವಂಚಿಸಲ್ಪಡ್ಬೇಕು. ಅಂದ್ರೆ ನನಗೆ ಸಮೀಪವಾಗಬೇಕೆಂಬುದಾಗಿ ಅವನ ಆಸೆ. ಇವೆಲ್ಲ ನಮಗೆ ಗೊತ್ತು. ಪ್ರತಿಯೊಬ್ಬರಿಗೆ ಸೈತಾನ್ ಇದ್ದಾನೆ, ಸೈತಾನ್ ವಂಚಿಸ್ತಾನೆ, ಸೈತಾನ್ ವಂಚಕನು, ಸೈತಾನ್ ಆಶೀರ್ವಾದವನ್ನು ತೆಗೆದುಹಾಕುವವನು, ದೇವರಿಗೆ ಹತ್ರ ಮಾಡಲ್ಲ. ಯಾವಾಗಲೂ ಸೈತಾನ್ ವಂಚನೆ ಗುಣವುಳ್ಳವನೆಂಬುದಾಗಿ ನಮ್ಗೆ ಗೊತ್ತು. ಆದ್ರೆ ಅದೇ ವಂಚನೆಗೆ ಬೀಳ್ತಾ ಇದ್ದೀವಿ ನಾವಲ್ಲ ಪ್ರಿಯರೇ. ನಮ್ಮಲ್ಲೇ ಅಲ್ಲ, ಅನೇಕರು ದೊಡ್ಡ ದೊಡ್ಡ ಮೇಧಾವಿಗಳು ಕೂಡ ಅವನ ಬಲೆಯಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಗೊತ್ತಿದ್ದು ಬಿದ್ದು ಹೋಗ್ತಾ ಇದ್ದಾರೆ. ಗೊತ್ತಿಲ್ಲದೆ ಬಿದ್ದರೆ ದೇವರಿಗೆ ಸ್ತೋತ್ರ. ಗೊತ್ತಿಲ್ಲದೆ ಬಿದ್ದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಿಡಿಸ್ತಾನೆ ನಮ್ಮನ್ನ. ಏನು ತೊಂದರೆ ಇಲ್ಲ. ಆತನ ಕಾಲುಗಳಿಗೆ ಸೈತಾನ್ ಇದ್ದಾನೆ. ಸೈತಾನ್ ದೊಡ್ಡವನಲ್ಲ. ನಾವು ದೊಡ್ಡವನಾದ ಯೇಸು ಕ್ರಿಸ್ತ ಸ್ವಾಮಿಯನ್ನು ನಾವು ಹಿಡ್ಕೊಳ್ಳೋದು ಬಿಟ್ಟು ನಮ್ಮನ್ನು ವಂಚಿಸುವ ಗುಣವುಳ್ಳ ಸೈತಾನ ನಾವು ಹಿಡ್ಕೊಂಡು ಅವನನ್ನು ಹಿಂಬಾಲಿಸ್ತಾ ಇರ್ತೀವಿ. ಅವನು ಹೇಳಿದ ಆಲೋಚನೆಗಳು, ಅವನು ಹೇಳಿದೆ ಕರೆಕ್ಟು, ಈಗ ಏನೇನ್ ಮಾಡ್ತೀಯ, ದೇವ್ರ ಕಾರ್ಯ ಮಾಡಕ್ಕೆ ಅವ್ನು ಬಿಡಲ್ಲ. ಸೈತಾನ ಯಾರ ಒಳಗಡೆ ಇರ್ತಾನೋ ಅವ್ರ ಒಳಗಡೆ ಏನಾಗಲ್ಲ ಅಂದ್ರೆ ದೇವರ ಕಾರ್ಯ ಮಾಡಕ್ ಬಿಡಲ್ಲ, ದೇವರ ಕಾರ್ಯ ನೋಡೋದನ್ನು ಬಿಡಲ್ಲ. ದೇವರ ಕಾರ್ಯ ಏನು ಗೊತ್ತಾ ಪ್ರಿಯರೇ? ದೇವರ ಕಾರ್ಯ ಎಷ್ಟು ಅದ್ಭುತವಾಗಿರ್ತದೆ, ದೇವರ ಕಾರ್ಯ ಎಷ್ಟು ಸಂತೋಷವಾಗಿರ್ತದೆ. ಪರಿಶುದ್ಧಾತ್ಮನ ಕಾರ್ಯ ಹೆಂಗಿರ್ತದೆ ಅಂದ್ರೆ ಎಲ್ಲ ವೇಳೆಯಲ್ಲಿ ಕೂಡ ಸಮಾಧಾನಕರವಾಗಿರ್ತದೆ. ಎಲ್ಲ ವೇಳೆಯಲ್ಲಿ, ಎಲ್ಲ ವಿಷಯದಲ್ಲಿ ಸಮಾಧಾನಕರವಾಗಿ ದೇವರ ಕಾರ್ಯ. ದೇವರ ಕಾರ್ಯ ಯಾವತ್ತೂ ನಮ್ಮನ್ನು ಗಲಿಬಿಲಿಗೆ ಒಳಪಡಿಸಲ್ಲ. ದೇವರ ಕಾರ್ಯ ಯಾವತ್ತೂ ನಮ್ಮನ್ನು ಒಂದು ವೇಳೆ ನಮ್ಗೆ ಏನಾದ್ರೂ ಗಲಿಬಿಲಿ ಬಂತಂದ್ರೆ ಪ್ರಾರ್ಥನೆ ಮಾಡಿದ್ರೆ ಸಾಕು, ಆ ಕ್ಷಣದಲ್ಲಿ ಸಮಾಧಾನ ಸಿಗ್ತದೆ. ಏನಾದ್ರೂ ಕೊರತೆ ಇದ್ದ ಒಂದು ವೇಳೆ ಆ ಕೊರತೆ ಬಹಳ ಇರ್ಬೋದು, ನೀನು ಪ್ರಾರ್ಥನೆ ಮಾಡಿದ್ರೆ ಅದೆಲ್ಲ ತೀರದೆ ಹೋಗ್ಬೋದು. ಆ ಕ್ಷಣದಲ್ಲಿ ದೇವರು ನಿನ್ಗೆ ಏನ್ ಬೇಕು ಅದನ್ನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಅನಾರೋಗ್ಯ ಇದೆಯಾ, ಬಳಲ್ತಾ ಇದೆಯಾ, ಮಂಚದ ಮೇಲೆ ಇದೆಯಾ, ಎದ್ದೇಳಕ್ಕಾಗ್ತಾ ಇಲ್ವಾ, ಪ್ರಾರ್ಥನೆ ಮಾಡು. ದೇವರಿಗೆ ಸಮೀಪವಾಗ ದೇವರ ಬಲ ಬರ್ತದೆ ನಿನ್ ಮೇಲೆ. ದುರಾತ್ಮನ ಬಲ ಅಲ್ಲ, ದೇವರ ಬಲ. ಅನೇಕರು ದೇವರ ಬಲ ಹೊಂದ್ತಾ ಇಲ್ಲ. ದೇವರ ಪ್ರಸನ್ನತೆ ನೋಡಿ, ದೇವರನ್ನು ಅನುಭವಿಸಿ, ದೇವರ ಆತ್ಮನ ಅನುಭವಿಸಬೇಕೆಂಬ ದಾಹ ನಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಸೈತಾನ ನಮ್ಮಿಂದ ದೂರ ಇರ್ತಾನೆ ಪ್ರೇರೆ. ಸೈತಾನವನ್ನು ದೂರ ಇರ್ತಾನೆ. ಅನೇಕರು ಈ ದಿನ ಬಿದ್ದು ಹೋಗ್ತಾ ಇದ್ದಾರೆ. ಅನೇಕರನ್ನು ಸೈತಾನ ಕೆಡಿಸ್ತಾ ಇದ್ದಾನೆ, ವಂಚಿಸ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಾ ಇದ್ದಾನೆ, ಸೈತಾನನ ಕ್ರಿಯೆಗಳನ್ನು ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದೆಂದು ಅವನ ಯೋಚನೆಗಳು ನಾವು ಅರಿಯಲಾರದವರಲ್ಲವಲ್ಲ. ನಾನು ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೈತಾನನ ಕಾರ್ಯ ನಮ್ಮೆಲ್ಲರಿಗೂ ಗೊತ್ತಿದೆಯಾ ಇಲ್ವಾ? ಎಲ್ಲರಿಗೂ ಗೊತ್ತು. ಸೈತಾನ್ ಯಾರಂತ ನಮಗೆ ಗೊತ್ತು. ಸೈತಾನ್ ಏನ್ ಮಾಡ್ತಾನೆ ಎಂಬುದಾಗಿ ನಮಗೆ ಗೊತ್ತು. ಆದ್ರೆ ನಾವು ಏನ್ ಮಾಡಲ್ಲ, ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಒಂದೊಂದು ಸಲ ಸೈತಾನ್ ಕ್ರಿಯೆಗಳೇ ಬಹಳ ಮಧುರವಾಗಿ, ಸಂತೋಷಕರವಾಗಿ, ದೇವರು ಯಾವನ್ನು ಮಾಡ್ಬೇಡ ಅಂತ ಹೇಳ್ತಾನೋ ಅದನ್ನು ಮಾಡ್ಲಿಕ್ಕೆ ಇನ್ನೂ ಇಚ್ಛಾಪೂರ್ವಕವಾಗಿ ಮುಂದೆ ಹೋಗ್ತೀವಿ. ಕ್ರೈಸ್ತವರಾದ ನಾವು, ದೇವರ ಮಕ್ಕಳಾದ ನಾವು, ದೇವ ಜನರಾದ ನಾವು, ದೇವರ ಸಮೀಪಕ್ಕೆ ಬಂದ ನಾವು, ದೇವರು ಹೇಳ್ತಾನೆ, ರಕ್ಷಣೆ ಹೊಂದಿ ಸನ್ಮಾರ್ಗದಲ್ಲಿ ನೀನು ನಡಿ, ಯಾವಾಗಲೂ ನನ್ನ ಹತ್ತಿಕೊಂಡಿರು, ಯಾವಾಗಲೂ ನನ್ನ ಮುಂದೆ ನೀನಿರು, ಯಾವಾಗಲೂ ನನಗೆ ಕಾಣಬೇಕು ಎಂಬುದಾಗಿ ದೇವರು ಅಪೇಕ್ಷಿಸಿದ್ರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ, ಸೈತಾನನ ವಂಚನೆಗೆ ಒಳಗಾಗ್ತಾ ಇದ್ದೀವಿ. ಸೈತಾನ ಕ್ರಿಯೆಗಳು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಸೈತಾನ ಕ್ರಿಯೆಗಳು ನಾವು ಅರಿತವ್ರು ಆಗಿದ್ರು ಕೂಡ ಸೈತಾನ ವಂಚನೆಗೆ ಒಳಗಾಗ್ತಾರೆ. ಅರಿದವರಲ್ವಾ ನಾವು? ಸೈತಾನ ನಮಗೆ ಗೊತ್ತಿಲ್ವಾ? ಸೈತಾನ್ ಏನ್ ಮಾಡ್ತಾನೆ ಎಂಬುದು ನಮಗೆ ಗೊತ್ತಿಲ್ವಾ? ಏನೇನು ಕಾರ್ಯಗಳು ಈ ದಿನ ನಿನ್ನಲ್ಲಿ ನಡೀತಾ ಇದೆ, ಏನೇನು ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನಡೀತಾ ಇದೆ, ಏನೇನು ಕಾರ್ಯಗಳು ನಿನ್ನ ಮನಸ್ಸಿನಲ್ಲಿ ನಡೀತಾ ಇದೆ, ಅದೆಲ್ಲ ದೇವರಿಗೆ ಇಷ್ಟವಾದ ಕಾರ್ಯನ? ಅದೆಲ್ಲ ದೇವರಿಗೆ ಇಷ್ಟಪೂರ್ವಕವಾದ ಕಾರ್ಯಗಳನ್ನ? ನಿನಗೆ ಬರ್ತಿರುವ ಆಲೋಚನೆ, ನಿನ್ನ ಕುಟುಂಬದಲ್ಲಿ ಇರ್ತಿರುವ ಆಲೋಚನೆ, ನಿನ್ನ ಹೃದಯದಲ್ಲಿ ಇರ್ತಿರುವ ಆಲೋಚನೆ, ಪ್ರತಿ ಕ್ಷಣದಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇರುವ ನಿನಗೆ ದೇವರು ಇದನ್ನ ಸೂಚಿಯಾಗಿ ಹೇಳ್ತಾನೆ, ಅದೆಲ್ಲ ದೇವರಿಗೆ ಇಷ್ಟವಾದದ್ದ? ಅದರಲ್ಲಿ ಅನಿಷ್ಟಕರವಾದದ್ದು ಎಷ್ಟೋ ಇದೆಯಲ್ಲ, ಆ ಸೆದೆ, ಆ ಒಂದು ವಲಸಿನಿಂದ ನೀನು ಹೊರಗಡೆ ಬರ್ಬೇಕೆಂಬುದಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದನಲ್ಲ, ಆ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು ಹೊರಗೆ ಬರ್ಬೇಕೆಂಬುದಾಗಿ ಆತನ ಆಸೆ ಅಲ್ವಾ ಪ್ರಿಯರೇ? ಹೊರಗೆ ಬಂದಾಗ ಆತನಿಗೆ ಸಂತೋಷ, ಆತನ ಮಾರ್ಗದಲ್ಲಿ ನಡೆಯುವಾಗ ದೊಡ್ಡ ಆನಂದ, ಸಂಭ್ರಮ, ಸಂತೋಷ ಎಲ್ಲ ಕೂಡ ದೇವರಿಂದ ಇದೆ. ಸೈತಾನದಿಂದ ಏನಿಲ್ಲ ಪ್ರಿಯರೇ, ವಂಚನೆಯಿಂದ ಏನಿಲ್ಲ. ಆದ್ರಿಂದ ವಾಕ್ಯ ಇರ್ತದೆ, ಅವನ ಕ್ರಿಯೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೆ ಗೊತ್ತಿದೆ. ದೇವರ ವಾಕ್ಯ ಇರ್ತದೆ, ಸಂಡೆ ಆರಾಧನೆಗೆ ಬರ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಇವೆಲ್ಲ ಮಾಡ್ತಾ ಇದ್ವಾ? ಇನ್ನು ಅನೇಕ ಇದೆ ಬೈಬಲ್ ಅಲ್ಲಿ.
ದೇವರಿಗೆ ಏನ್ ಮಾಡ್ಬೇಕು ಅದು ಮಾಡಲ್ಲ, ಸೈತಾನ್ ಏನ್ ಹೇಳ್ತಾನೆ ಅದನ್ನ ಮಾಡ್ತಾ ಇದ್ರು. ಕೆಲವು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಪ್ರೇರೆ, ಕೆಲವು ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ಕೆಲವು ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಕೆಲವು ಕುಟುಂಬದಲ್ಲಿ ಇದ್ದಿದ್ರಲ್ಲಿ ತೃಪ್ತಿ ಇಲ್ಲ. ದೇವರು ನಮಗೆ ಇಷ್ಟು ಕೊಟ್ಟಿದ್ರೆ ಸಾಕು, ಅದೇ ನಮಗೆ ದೇವರಿಗೆ ಸ್ತೋತ್ರ ಎನ್ನುವ ತೃಪ್ತಿಯಾದ ಜೀವಿತ ಇಲ್ಲ. ಸೈತಾನನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ, ಇನ್ನೂ ಬೇಕು ನಮಗೆ, ಇನ್ನೂ ಬೇಕು ನಮಗೆ, ಇನ್ನೂ ಬೇಕು ನಮಗೆ. ಹಲ್ಲೆಲೂಯಾ. ವಾಕ್ಯ ಇರ್ತದೆ, ನಿನಗೆ ಇರುವುದರಲ್ಲೇ ತೃಪ್ತಿಯಾಗಿ ದೇವರ ಸನ್ನಿಧಿಗೆ ಬಾ, ದೇವರ ವಾಕ್ಯ ಕೇಳು, ದೇವರನ್ನ ಆರಾಧನೆ ಮಾಡು, ದೇವರ ಆಶೀರ್ವಾದ ತೆಗೆದುಕೋ, ದೇವರ ಸನ್ನಿಧಿ ಬಿಡಬೇಡ. 6 ದಿನ ಕೆಲಸ ಮಾಡಿ 7ನೇ ದಿನದಲ್ಲಿ ಇವೆಲ್ಲ ಮಾಡ್ತಾ ಇಲ್ವಾ? ರಕ್ಷಣೆ ಒಂದು, ಪಾಪದಿಂದ ಬಿಡುಗಡೆ ಯಾರು, ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡು, ಎಲ್ಲ ವೇಳೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸು. ಪರಲೋಕ ರಾಜ್ಯ ಇದೆ, ಮೋಕ್ಷ ಇದೆ. ಈ ಲೋಕದಲ್ಲಿ ವಂಚನೆ ಹಾಕುವ ಸೈತಾನನ ಇದ್ದಾನೆ, ಅವನು ಒಳಗಾಗಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳಿದ್ರು. ಪದೇ 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 ಹೋಗ್ತಾ ಇದ್ದಾರೆ ನಾನು ಹೇಳ್ತೀನಿ, ಪದೇ 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 ವಂಚನೆಗೆ ಒಳಗಾಗ್ತಾರೆ. ಸೈತಾನನ ಕಾರ್ಯಗಳು ಅರಿಯಲ್ಲ. ದೇವರ ಆಲೋಚನೆ ಗೊತ್ತು, ಸೈತಾನನು ನಿನ್ನ ಕಾಲು ಕೆಳಗಿರ್ಬೇಕೆಂಬುದಾಗಿ ದೇವರ ಆಲೋಚನೆ, ಸೈತಾನನು ನಿನ್ನ ಕಾಲು ಕೆಳಗಿರ್ಬೇಕೆಂಬುದಾಗಿ ದೇವರ ಆಲೋಚನೆ. ನಾವು ಏನ್ ಮಾಡ್ತಾ ಇದ್ರು, ಸೈತಾನ ಹೆಗಲ ಮೇಲೆ ಏರಿಸ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ವಿ. ತಪ್ಪಲು ಒಪ್ಪಿ ಆತ್ಮೀಯರೇ, ದೇವರ ಮಾತಿಗೆ ಒಳಗಾದವರು, ದೇವರು ನಮ್ಮನ್ನು ಬಿಡಿಸಿದಾನೆ, ತನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದಾನೆ. ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಬಿಡಿಸಿದಾನೆ, ಪಾಪದಿಂದ ಬಿಡಿಸಿದಾನೆ, ಶಾಪದಿಂದ ಬಿಡಿಸಿದಾನೆ, ವ್ಯಾಧಿ ರೋಗ ಬಾಧೆಗಳಿಂದ ಬಿಡಿಸಿದಾನೆ, ಕಣ್ಣೀರಿನಿಂದ ತಪ್ಪಿಸಿದಾನೆ, ಅಸಮಾಧಾನದಿಂದ ತಪ್ಪಿಸಿದಾನೆ. ಇವತ್ತಿಲ್ಲದೆ ಒಂದಿಷ್ಟು ಸಮಾಧಾನವಾಗಿ ನಾವು ಕುಂತು ಕೆಲವು ಗಂಟೆಗಳ ಕಾಲ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಅರ್ಹರಲ್ಲ ನಾವು. ಅದು ಇದ್ದಾಗಲೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿದ ಎಲ್ಲ ಕೂಡ ಕೊಟ್ಟಿದ್ದಾನೆ. ಅಂದ್ರೆ ಇದೆಲ್ಲ ದೈವ ಚಿತ್ತ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಇದೆಲ್ಲ ದೈವ ಚಿತ್ತ. ಈ ದೈವ ಚಿತ್ತ ಎಲ್ಲಿವರೆಗೂ ಗೊತ್ತಾ? ನಮ್ಮ ಕೊನೆಯ ಉಸಿರು ಇಡುವವರೆಗೂ, ನಮ್ಮ ಕೊನೆಯ ಉಸಿರಿನವರೆಗೂ ಈ ಚಿತ್ತವನ್ನು ನಾವು ನೆರವೇರಿಸಬೇಕು. ಕಾರಣ ಏನು ಗೊತ್ತಾ? ನಮ್ಮೊಂದು ಸ್ಥಾನ ಇದೆ, ಅದು ಪರಲೋಕ ರಾಜ್ಯ. ಅಲ್ಲಿ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕು. ಅಲ್ಲೆಲ್ಲರೂ ದೇವರ ನಾವು ಆರಾಧನೆ ಮಾಡ್ಬೇಕು, ದೇವರ ಸನ್ನಿಧಿಯಲ್ಲಿ ನಾವು ಸೇರ್ಬೇಕೆಂಬುದಾಗಿ ದೇವರ ಆಸೆ. ಆದ್ರೆ ಅದು ಹೋಗ್ಬಾರ್ದು ಎಂಬುದಾಗಿ ಯಾರ ಆಸೆ? ಸೈತಾನನ ಆಸೆ. ಅಲ್ಲಿ ಮುಟ್ಟಬಾರ್ದು ಎಂಬುದಾಗಿ ಯಾರ ಆಸೆ? ಸೈತಾನನ ಆಸೆ. ಆದ್ದರಿಂದ ಸೈತಾನ ವಂಚನೆಗೆ ನಾವು ಒಳಗಾಗದೆ ದೇವರ ಬಾಹುಗಳ ಹಸ್ತದ ಕೆಳಗಡೆ ನಾವು ಇರುವುದಾದ್ರೆ ನಮಗೆ ಸುರಕ್ಷತೆ ಇರ್ತದೆ. ಹಲ್ಲೆಲೂಯಾ. ನಾವು ಆಲೋಚನೆ ಮಾಡ್ಬೇಕು. ಒಂದು ವೇಳೆ ಒಂದು ಥಾಟ್ ಬಂತು, ನಮ್ಮಲ್ಲಿ ಒಂದು ಆಲೋಚನೆ ಬಂತಂದ್ರೆ ಅದು ಒಳ್ಳೇದಾ ಕೆಟ್ಟದ, ಅದು ಒಳ್ಳೇದಾ ಕೆಟ್ಟದ, ಅದನ್ನ ಆಲೋಚನೆ ಮಾಡಿದ್ದೇವಾ? ಈ ಒಂದು ಥಾಟ್ಸ್ ನನಗೆ ಬೇಡಪ್ಪ, ಈ ಒಂದು ಆಲೋಚನೆ ನನಗೆ ಬೇಡ, ಕೆಟ್ಟದಾದ್ರೆ ಬೇಡ ಎಂಬುದಾಗಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಆಗ್ಲೇ ಅದನ್ನ ತೆಗೆದಾಡ್ತಂದ್ರೆ ಆ ಕ್ಷಣದಲ್ಲಿ ಒಳ್ಳೆ ನಮ್ಮ ಜೀವಿತದಲ್ಲಿ ಒಳ್ಳೆ ಆಲೋಚನೆ ಬಂತು. ದೇವರ ವಿಷಯದಲ್ಲಿ, ದೇವರ ರಾಜ್ಯ ಕಟ್ಟುವ ವಿಷಯದಲ್ಲಿ, ಕುಟುಂಬ ಕಟ್ಟಿಕೊಳ್ಳುವ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಫ್ಯಾಮಿಲಿ ವಿಷಯದಲ್ಲಿ, ತಂದೆ ತಾಯಿಗಳ ವಿಷಯದಲ್ಲಿ ಒಳ್ಳೆ ಥಾಟ್ಸ್ ಬರ್ತಾ ಇದ್ದಂದ್ರೆ ದೇವರಿಗೆ ಸ್ತೋತ್ರ ಹೇಳ್ರಿ. ನಿಮ್ಮನ್ನು ದೇವರು ಹೆಚ್ಚಿಸ್ತಿದ್ದಾನೆ ಅಂತ ಅರ್ಥ, ದೇವ್ರು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಕೆಟ್ಟ ಥಾಟ್ಸ್ ಬಂತಂದ್ರೆ ನೀವು ಅರ್ಥ ಮಾಡ್ಬೇಕು, ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನಲ್ಲಿ ಸೈತಾನನು ಎಂಟ್ರಿ ಕೊಟ್ಟಿದ್ದಾನೆ, ನನ್ನಲ್ಲಿ ಸೈತಾನನು ಆಗಮಿಸಿದ್ದಾನೆ, ನನ್ನ ಜೀವಿತವನ್ನು ಕೆಡಿಸಲಿಕ್ಕೆ, ಆತ್ಮೀಯ ಜೀವಿತವನ್ನು ಕೆಡಿಸುವ ರೀತಿಯಲ್ಲಿ ಅವನು ಪ್ಲಾನ್ ಮಾಡ್ತಾ ಇದ್ದಾನೆ. ನನ್ನ ಆತ್ಮೀಯ ಜೀವಿತ ಸಾಪಿಯಾಗಿ ಹೋಗುವಾಗ ನನ್ನ ಆತ್ಮೀಯ ಜೀವಿತವನ್ನು ಚೆಲ್ಲಾಬಲಿ ಮಾಡ್ಬೇಕೆಂಬುದಾಗಿ ಸೈತಾನ್ ಪ್ಲಾನ್ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಥಾಟ್ಸ್, ಒಳ್ಳೆ ಥಾಟ್ಸ್ ಬಂದ್ರೆ ಅದು ದೇವರಿಂದ ಬಂದಿದ್ದು. ಒಂದು ವೇಳೆ ಕೆಟ್ಟ ಥಾಟ್ಸ್, ನಮಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇದಾವೆ ಅಂದ್ರೆ ಅದನ್ನು ನಾವು ಗಮನಿಸಬೇಕು. ಎಲ್ಲಿಂದ ಬಂತು, ಯಾಕೆ ಬಂತು, ಏನಕ್ಕಾಗಿ ಬಂತು ಎಂಬುದಾಗಿ ನಾವು ಗಮನಿಸುವಾಗ ದೇವಾದಿ ದೇವರು ವಾಕ್ಯ ಇರ್ತದೆ, ನೀವು ಸೈತಾನನ ಕ್ರಿಯೆಗಳನ್ನು ಅರಿಯದವರಲ್ಲ. ಸೈತಾನ್ ದೊಡ್ಡವರಲ್ಲ ಪ್ರಿಯರೇ. ನಾವು ಅನ್ಕೊಳ್ಬಹುದು ಸೈತಾನ ನಮ್ಮ ಭಾಷೆ ಸೈತಾನ್ ಬಗ್ಗೆ ಬಹಳ ಗಂಭೀರವಾಗಿ ಹೇಳ್ತಾರೆ ಅಂತ ನೀವು ಅನ್ಕೊಳ್ಬಹುದು. ಅವನು ಬಹಳ ಅಲ್ಪನಷ್ಟೇ, ಆದ್ರೆ ಅವನಿಗೆ ನಾವು ಒಳಗಾಗ್ತಾ ಇದ್ವಿ. ಅದು ಒಳಗಾಗಬಾರ್ದು ಎಂಬುದಾಗಿ ನಾನು ದೇವರ ವಾಕ್ಯ ಹೇಳ್ತದೆ. ನಮ್ಮ ಕಾಲು ಕೆಳಗಡೆ ದೇವರಿದ್ದಾನೆ, ಸೈತಾನನಿದ್ದಾನೆ. ನಮ್ಮ ಕಾಲು ಕೆಳಗಡೆ ದೇವರು ಸೈತಾನನು ನಮ್ಮ ಕಾಲು ಕೆಳಗಡೆ ಹಾಕಿದ್ದಾನೆ. ಇದು ದೇವರ ಆಜ್ಞೆ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನಾವೆಲ್ಲರೂ ಯಾವುದಕ್ಕೆ ಒಳಗಾಗಬೇಕು, ಯಾವುದಕ್ಕೆ ಒಳಗಾಗಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎಲ್ಲ ದೇವರು ನಮ್ಗೆ ತಿಳಿಸಿದ್ದಾನೆ. ಆದ್ರೆ ಏನ್ ಮಾಡಬಾರ್ದು ಅದನ್ನೇ ನಮ್ಮ ಕೈಯಿಂದ ಸೈತಾನ ಮಾಡಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಅಸಹ್ಯ ಇಲ್ವೋ ಪ್ರಿಯರೇ? ದೇವರು ನಮ್ಮನ್ನು ನೋಡಿ ಹೇಳ್ಬೇಕು, ನಂಬಿಗಸ್ತಾರೆ ಇವರು ಎಂಬುದಾಗಿ. ನಮ್ಮ ನೋಡಿ ಸಭೆಯಲ್ಲಿ ನಂಬಿಗಸ್ತಾರೆ ಎಂಬುದಾಗಿ. ಸ್ವಲ್ಪ ಸಭೆ ಇರ್ಬೋದು, ದೇವರಿಗೆ ಸ್ತೋತ್ರ. ಚಿಕ್ಕ ಸಭೆ ಇರ್ಬೋದು, ದೇವರಿಗೆ ಸ್ತೋತ್ರ. ಸಣ್ಣ ಮಂದಿ ಇರ್ಬೋದು, ದೇವರಿಗೆ ಸ್ತೋತ್ರ. ಆದ್ರೆ ದೇವರಿಗೆ ಏನು ಬೇಜಾರಲ್ಲ. ನಾವು ಆರಾಧನೆ ಮಾಡುವಾಗ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ರೆ ಸಾಕು. ನಾವು ದೈವಿಕ ಭಯದಲ್ಲಿ, ದೈವ ಆರಾಧನೆಯಲ್ಲಿ ದೇವರಿಗೆ ಭಯಪಟ್ಟು ದೇವರನ್ನ ಆರಾಧನೆ ಮಾಡಿದ್ರೆ ಸಾಕು. ಅದು ನಮಗೆ ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ಹೇಳ್ರಿ, ಸೈತಾನ ಎಲ್ಲಿದ್ದಾನೆ ಹೇಳ್ರಿ? ಈಗ ಸೈತಾನ ಎಲ್ಲಿದ್ದಾನೆ ಹೇಳ್ರಿ? ನಮ್ಮ ಕಾಲು ಕೆಳಗೆ ಅವನು ತುಳಿಯುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನಂತೆ. ಸೈತಾನ ತುಳಿಯುವ ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19-20. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ
19-20. ನೋಡಿರಿ, ಆ. ಹಾವುಗಳನ್ನು, ಚೇಳುಗಳನ್ನು, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು, ಏನು ವೈರಿಯ ಸಮಸ್ತ ಬಲವನ್ನು ಆ. ತುಳಿಯುವುದಕ್ಕೆ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಏನ್ರಿ ಆಮೇಲೆ ಎಲ್ಲರೂ ಹಲ್ಲೆಲೂಯಾ. ಎಲ್ಲರೂ ಆಮೇಲೆ ಹೇಳ್ರಿ. ಏನ್ ಮಾಡಿದಾರಂತ ದೇವರು ನಮ್ಗೆ? ಸೈತಾನನ ಕ್ರಿಯೆ ನೀವು ಅರಿಯದವರೇನು ಅಲ್ವಲ್ಲ. ವಾಕ್ಯ ಹೇಳ್ತದಿಲ್ಲಿ ವೈರಿಯ ಸಮಸ್ತ ಬಲ ಅಂದ್ರೆ ನೀನು ದೇವರಲ್ಲಿರುವುದಾದ್ರೆ ಅವನ ಬಲ ನಿನ್ನ ಮುಂದೆ ಏನು ಪ್ರಯೋಗ ಆಗಲ್ಲ. ಅವನು ಎಷ್ಟೇ ನಿನ್ನ ಮೇಲೆ ಪ್ರಯೋಗಿಸಿದರೂ ಆ ಪ್ರಯೋಗಗಳು ಸಫಲವಾಗಲ್ಲ. ಕಾರಣ ನೀನು ದೇವರ ಬಳಿಯಲ್ಲಿದೆ. ಹಲ್ಲೆಲೂಯಾ. ನೀನು ದೇವರ ಚಿತ್ತ ನೆರವೇರಿಸುವ ವ್ಯಕ್ತಿಯಾಗಿಯೂ, ನೀನು ದೇವರ ಬಳಿಯಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿಯೂ ಕ್ರಮವಾಗಿ ನಿನ್ನ ಜೀವಿತ ಕಟ್ಟಿಕೊಂಡು ಈ ಲೋಕದಲ್ಲಿ ಒಂದು ವೇಳೆ ನಮಗೇನೋ ಸಿಕ್ತು ಸಿಗದೆ ಹೋದ್ರೆ ದೇವರಿಗೆ ಸ್ತೋತ್ರ. ನೀನು ದೇವರ ಮಗಳಾಗಿದ್ಯಾ, ದೇವರ ಮಗನಾಗಿದೆಯಲ್ಲ, ಅಷ್ಟು ಸಾಕು. ಆ ಒಂದು ಕ್ರಮದಲ್ಲಿ ನಮ್ಮ ಜೀವಿತ ಕಟ್ಟಿಕೊಂಡು ನಾವು ಹೋದ್ರೆ ಸಾಕು, ದೇವರಿಗೆ ಸಂತೋಷ. ಸೈತಾನ ನಮ್ಮ ಕಾಲ ಕೆಳಗಿದ್ದಾನೆ. ವೈರಿಯ ಸಮಸ್ತ ಬಲ ಏನು, ಅವನು ಎಷ್ಟೇ ತಂತ್ರಗಳನ್ನು ಉಪಯೋಗ ಮಾಡಲಿ, ಎಷ್ಟೇ ಬಾಣಗಳನ್ನು ಉಪಯೋಗ ಮಾಡಲಿ, ಎಷ್ಟೇ ಆಯುಧಗಳನ್ನು ಉಪಯೋಗ ಮಾಡಲಿ, ಅವನು ಯಾವುದೇ ವೇಷದಿಂದ ಬರಲಿ, ಯಾವುದೇ ವೇಷಭೂಷಣದಿಂದ ಬರಲಿ, ಅದನ್ನು ಕಂಡಿಡಿದು ತುಳಿಲಿಕ್ಕೆ ಸಮಸ್ತ ಬಲವು ದೇವರಿಗೆ ಕೊಟ್ಟಿದ್ದಾನೆ. ಸಮಸ್ತ ಜ್ಞಾನಿಗಳು. ಹಲ್ಲೆಲೂಯಾ. ಇರುವುದೇ ಆ ವಾಕ್ಯ. ಮತ್ತೊಂದು ಸಲ ಒಂದು ಸಹಾಯ ಮಾಡಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು, ಎಲ್ಲ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಂಗೆ ಕೆಳಗಡೆ ಯಾವುದು ನಿಮಗೆ ಕೇಡು ಮಾಡದೇ ಇಲ್ಲ. ಹಲ್ಲೆಲೂಯಾ. ಯಾವುದು ನಮ್ಗೆ ಏನ್ ಮಾಡಲ್ಲ ಪ್ರಿಯರೇ? ಯಾವುದು ನಮ್ಗೆ ಕೇಡು ಮಾಡಲ್ಲ. ದೇವರ ಆಜ್ಞೆಯು ಅಪ್ಪಣೆ ಇಲ್ಲದೆ ಯಾವುದು ನಮಗೆ ಕೇಡು ಮಾಡಲ್ಲ. ಆತ್ಮೀಯ ಸಹೋದರ ಒಂದು ವೇಳೆ ಕೇಡು ಮಾಡಲು ಅವನು ಆಶಿಸಿದ್ರೆ ದೇವರ ಆಜ್ಞೆ ಬೇಕು, ಕಂಪಲ್ಸರಿ ಬೇಕು. ದೇವರ ಸಿಗ್ನೇಚರ್ ಬೇಕೇ ಬೇಕು. ಅದಕ್ಕೆ ಯೋಬನ ಹತ್ರ ಶೋಧಿಸಲಿಕ್ಕೆ ಸೈತಾನ ಹೋಗಿದ್ದಾನೆ. ಸೈತಾನ ಹೋಗಿ ಯೋಬನ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ. ಸೈತಾನಿಗೋ, ನೀನ್ ಭಕ್ತನಿಗೆ ಅಷ್ಟು ಕೊಟ್ಟಿದೆಯಲ್ಲ ಸಮೃದ್ಧಿ, ಅವನಿಗೆ ಸಕಲ ಸಮೃದ್ಧಿಯಿಂದ ತುಂಬಿದಿ, ಆದ್ರಿಂದ ಅವ್ನು ನಿನ್ನ ಆರಾಧನೆ ಮಾಡ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ, ನಿನ್ನ ಪ್ರೀತಿಸ್ತಾ ಇದ್ದಾನೆ, ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ನೀನ್ ಏನನ್ನು ಕೊಟ್ಟಿದ್ಯೋ ಅದನ್ನೆಲ್ಲ ಅವನಿಗೆ ತೆಗೆದಾಕೆಂಬುದಾಗಿ ಸೈತಾನ್ ದೇವರಿಗೆ ಹೇಳಿದ್ರೆ, ದೇವ್ರು ಹೇಳ್ತಾ ಇದ್ದಾನೆ, ಕೊಡೋದು ನನಗೆ ಗೊತ್ತು, ತೆಗೆಯೋದು ನನಗೆ ಗೊತ್ತಿಲ್ಲ. ನನ್ನ ಭಕ್ತನು ನೀನೇನಾದ್ರೂ ಮಾಡು, ಆದ್ರೆ ಅವನು ಪ್ರಾಣದ ಮೇಲೆ ಮಾತ್ರ ನಿನಗೇನಿಲ್ಲ ಅಧಿಕಾರ ಇಲ್ಲ. ಅವನು ಪ್ರಾಣದ ಮೇಲೆ ಏನಿಲ್ಲ ನಿನಗೆ. ಭಯಂಕರವಾಗಿ ಶೋಧಿಸ್ತಾ ಇದ್ದಾನೆ ಸೈತಾನ್, ಭಯಂಕರವಾಗಿ ಶೋಧಿಸ್ತಾ ಇದ್ದೆ. ಯೋಬನಿಗೆ ಗೊತ್ತು, ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು ಸರ್ವಶಕ್ತನು. ನಾನೇನು ಕಳ್ಕೊಂಡ್ರು ಅದನ್ನು ಡಬಲ್ ಬ್ಲೆಸ್ಸಿಂಗ್ ಆದ್ರೆ ಎರಡರಷ್ಟು ಆಶೀರ್ವಾದ ಮಾಡಲು ಆತನ ಶಕ್ತನೆಂಬುದಾಗಿ ತಾಳ್ಮೆಯಿಂದ ಇದ್ದಾನೆ. ಹಲ್ಲೆಲೂಯಾ. ಇದನ್ನಂತ ಬೇರೆ ಯೋಬನು ತಾಳ್ಮೆಯಿಂದ ಇದ್ದಾನೆ. ಆತನಿಗೆ ಗೊತ್ತು, ದೇವರ ದೈವ ಭಕ್ತಿ ಗೊತ್ತು, ದೇವರ ಬಗ್ಗೆ ಗೊತ್ತು, ದೇವರು ಎಂತವನೆಂಬುದಾಗಿ ಗೊತ್ತು. ಯಾವಾಗ ನಾವು ಇದನ್ನು ತಿಳಿತೀವೋ ಸೈತಾನ್ ನಮ್ಮನ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ ಪ್ರೇರೆ. ಸೈತಾನ್ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಶೋಧನೆ ಬರಲಿ ತೊಂದರೆ ಇಲ್ಲ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಭಯಂಕರವಾದ ಶೋಧನೆ ಬರ್ಬೋದು, ಬರಲ್ಲ ಅಂತ ಹೇಳಲ್ಲ, ಬರ್ಬೋದು. ಬಂದ್ರು ಅದು ನಿನ್ನ ದಾಟಿ ಹೋಗ್ಲಿಕ್ಕೆ ಆಗಲ್ಲ. ರಾಜನ ಆರ್ಡರ್ ಬೇಕಂದ್ರೆ ಅದು ದಾಟಿ ಹೋಗ್ಬೇಕಂದ್ರೆ ಯಾರ ಆರ್ಡರ್ ಬೇಕು ಹೇಳ್ರಿ? ನಮ್ಮ ಮೇಲೆ ನಾವು ಆರಾಧನೆ ಮಾಡುವ ಸರ್ವಶಕ್ತನ ಆರ್ಡರ್ ಬೇಕು. ಆಗಲೇ ಅವನು ದಾಟಿ ಹೋಗ್ಲಿಕ್ಕೆ ಸಾಧ್ಯ, ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ. ಆತನ ಆರ್ಡರ್ ಆದೇಶ ಇಲ್ಲದೆ ನಮ್ಮನ್ನು ಏನು ಸೈತಾನ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಯೋಬನ ಜೀವಿತದಲ್ಲಿ ಭಯಂಕರವಾಗಿ ಶೋಧಿಸ್ತಾ ಇದ್ದಾನೆ. ಆದ್ರೆ ಯೋಬನಿಗೆ ಗೊತ್ತು, ನನ್ನ ದೇವರು ಸರ್ವಶಕ್ತನೆಂಬುದಾಗಿ. ನಿಮಗೆ ಗೊತ್ತಿದೆಯಾ? ಈ ಮುಂಜಾನೆ ಈ ಮಧ್ಯಾಹ್ನ ವಾಕ್ಯ ಕೇಳ್ತಿರುವ ನನ್ನ ಪ್ರಿಯ ಸಹೋದರ, ಒಂದು ವೇಳೆ ಈ ದಿನ ನೀನು ನಷ್ಟ ಹೋಗಿರ್ಬೋದು, ತುಂಬಾ ನಷ್ಟದಲ್ಲೇ ಇರ್ಬೋದು. ಅದಕ್ಕೆ ಕಾರಣ ಕೆಲವು ಇರ್ತವೆ. ನಿನ್ನಿಂದ ನೀನು ನಷ್ಟ ಹೋಗಿರ್ತೀವಿ. ದೇವರು ಯಾವತ್ತೂ ನಷ್ಟಪಡಿಸಲ್ಲ. ದೇವರು ನಷ್ಟಪಡಿಸಿದ್ದೇ ಕರೆಕ್ಟ್ ಆದ್ರೆ, ದೇವರು ನಷ್ಟಪಡಿಸಿದ್ದೆ ಅದು ನಿಜವಾದ್ರು, ದೇವರು ಎರಡರಷ್ಟು ಬ್ಲೆಸ್ಸಿಂಗ್ ನಿನಗೆ ಮಾಡ್ತಾರೆ. ಒಂದು ವೇಳೆ ನೀನು ಸೈತಾನದಿಂದ ನಷ್ಟ ಹೋದ್ರೆ ಮತ್ತೆ ನೀನು ದೇವರ ಪ್ರೀತಿ ಕೇಳಬೇಕು. ದೇವರು ಕೊಡಲ್ಲ ಅಂತ ಹೇಳಲ್ಲ, ಕೊಡ್ತಾನೆ, ಆದ್ರೆ ಟೈಮ್ ತೆಗೆದುಕೊಳ್ತದೆ. ಆಗಿರುವ ಸಮಯ ನೀನ್ ಏನ್ ಮಾಡ್ಬೇಕಂದ್ರೆ ದೇವರು ಕೊಟ್ಟಿದ್ದನ್ನು ಬಹು ಜಾಗೃತಿಯಿಂದ ನೀನು ಕಾಪಾಡಿಕೊಳ್ಬೇಕು. ದೇವರಿಂದ ಬರ್ಬೇಕು ನಮ್ಗೆ ಏನಾದ್ರೂ ಶೋಧನೆ. ದೇವರು ಶೋಧಿಸುವವನ, ದೇವರ ಆಶೀರ್ವಾದ ಮಾಡುವ ಶಕ್ತನು, ಸೈತಾನನ ಶೋಧಕನು. ಯೋಬನ ಜೀವಿತದಲ್ಲಿ ಅದೇ ಇರ್ತದೆ. ನಿಗೋ ಅದೆಲ್ಲ ನಾಶ ಮಾಡಿ ಯೋಬನ ಜೀವಿತದಲ್ಲಿ ಆರಾಧನೆ ಮಾಡ್ತಾನೆ. ನೋಡು, ದೇವರು ಹೇಳ್ತಾ ಇದ್ದಾರೆ ಯೋಬನ ಬಗ್ಗೆ,
ವಾಕ್ಯ ನನ್ನ ಭಕ್ತನಂತಾನಲ್ಲ, ನನ್ನ ಭಕ್ತನು ಯಾವಾಗಲೂ ನನ್ನ ಭಯಭಕ್ತಿಯಲ್ಲಿರುವ ನನ್ನ ಆರಾಧನೆ ಮಾಡುವುದು. ಇವತ್ತು ದೇವರು ಕೊಡ್ಬೋದು, ಕೊಡದೇ ಇರ್ಬೋದು. ಇವತ್ತು ಆರೋಗ್ಯ ಬರ್ಬೋದು, ಬರದೇ ಇರ್ಬೋದು. ಬರದೇ ಇದ್ದೇವೆ ಅಂದ್ರೆ ಗುಡ್ ಬೈ ಅಂತ ಹೇಳಿ ಹೋಗೋರು ಎಷ್ಟೋ ಜನ ನೋಡಿದ್ದೆ ಸಭೆಯಲ್ಲಿ. ಅಲ್ಲೇಲೂಯಾ. ಅವ್ರು ಬಂದ ಕೂಡಲೇ ಮುರಿದೋದ ಕಾಲ ನೆಟ್ಕಾಗ್ಬೇಕು. ಅವ್ರು ಬಂದ ಕೂಡಲೇ ಒಳಗೆ ಎಲ್ಲ ರೋಗ ಹೋಗ್ಬೇಕು. ಅವ್ರು ಬಂದ ಕೂಡಲೇ ದುರಾತ್ಮ ಹೋಗ್ಬಿಡ್ಬೇಕು. ಇದೇನು MBBS ಡಾಕ್ಟರ್ ಆಸ್ಪತ್ರೆ ಅಲ್ಲ ಪ್ರಿಯ. ಪಾಪಿಗಳಾದ ನಮ್ಮನ್ನು ದೇವರು ಪ್ರೀತಿಸಿ ತನ್ನ ರಕ್ಷಣೆಯನ್ನು ಕೊಟ್ಟು ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ನಿಲ್ಲಿಸಿಕೊಂಡಿದ್ದಾನೆ. ಅದೇ ದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋದ್ರೆ ಎಲ್ಲ ಸುಲಿದು ಬಡ್ದು ಕಳಿಸ್ತಾರೆ ನಮ್ಮನ್ನ. ಅರ್ಥ ಆಗ್ತದ? ಏನು ಬಿಡಲ್ಲ, ಎಲ್ಲ ಸುಲ್ಕೊಂಡು ಕಳಿಸ್ತಾರ. ಒಂಟು ಡಬಲ್ ಮಾಡ್ತಾರ ಅಲ್ಲಿ. ಇಲ್ಲ ಹಂಗಿಲ್ಲ. ನೀನ್ ದೇವರ ಸನ್ನಿಧಿಗೆ ಬಂದಿದ್ದೆ ಒಂದು ಅಪರೂಪ, ದೊಡ್ಡ ಆಶೀರ್ವಾದ ಅದು. ದೇವರ ಸನ್ನಿಧಿಯಲ್ಲಿ ಕಾಲಿಡೋದೇ ದೊಡ್ಡ ಆಶೀರ್ವಾದ, ದೊಡ್ಡ ಬ್ಲೆಸ್ಸಿಂಗ್ ಅದು. ನಿನ್ನ ಕುಟುಂಬದಲ್ಲಿ ಯಾರಿಗಿಲ್ಲ ಆ ಭಾಗ್ಯ, ನಿನ್ನ ವಂಶದಲ್ಲೇ ಯಾರಿಗಿಲ್ಲ ಆ ಭಾಗ್ಯ. ದೇವರನ್ನ ಆರಾಧನೆ ಮಾಡುವ ಭಾಗ್ಯ ನಿನ್ನ ವಂಶದಲ್ಲೇ ಇಲ್ಲ. ದೇವರು ನಿನಗೆ ಕೊಟ್ಟಿದ್ದಾನೆ. ದೇವರಿಗೆ ಎಷ್ಟು ಸ್ತೋತ್ರಗಳನ್ನು ಸಲ್ಲಿಸಿದ್ರು ಸಾಲದು, ಗೊತ್ತಾ? ಅದರ ಮೇಲೆ ನನಗೆ ಅದು ಕೊಡಪ್ಪ, ಇದು ಕೊಡಪ್ಪ, ಇದು ಮಾಡಪ್ಪ, ಅದು ಮಾಡಪ್ಪ ಅಂದ್ರೆ ದೇವರು ಏನ್ ಮಾಡ್ತಾನೆ? ಮಾಡುವ ಸಮಯ ಬಂದಾಗ ಮಾಡ್ತಾನೆ. ನಿನ್ನ ವಿಶ್ವಾಸ ಬೇಕಲ್ಲ, ನಿನ್ನ ವಿಶ್ವಾಸ ಗಟ್ಟಿಯಾಗಿರ್ಬೇಕಲ್ಲ, ನಿನ್ನ ತೀರ್ಮಾನ ಗಟ್ಟಿಯಾಗಿರ್ಬೇಕಲ್ಲ. ನಿನ್ನ ಡೆಡಿಕೇಶನ್ ಅಂದ್ರೆ ನಿನ್ನ ತೀರ್ಮಾನ ಸ್ಥಿರವಾಗಿರ್ಬೇಕಲ್ಲ. ಮಾನವರು ನಾವು ಯಾವಾಗ ಏನಾಗ್ತೋ ಗೊತ್ತಿಲ್ಲ, ಯಾವಾಗ ಜಾರಿ ಹೋಗ್ತೋ ಗೊತ್ತಿಲ್ಲ. ಆಗಾಗ ಸೈತಾನ ಶೋಧನೆ ಮಾಡ್ತಾ ಇರ್ತಾನೆ. ಶೋಧಿಸುವಾಗಲೆಲ್ಲ ಕೂಡ ನಾವು ಯಾವಾಗ್ಲೂ ಅಂತ ಹೇಳಿದಿವ? ಎಷ್ಟೋ ಸಲ ದೇವರ ಸನ್ನಿಧಿಗೆ ಬಂದಿಲ್ಲ, ಎಷ್ಟೋ ಸಲ ದೇವರು ಹೇಳಿದ ಕೆಲಸ ಮಾಡಿಲ್ಲ, ಎಷ್ಟೋ ಸಲ ದೇವರು ಪ್ರಾರ್ಥನೆ ಮಾಡಿಲ್ಲ. ಎಷ್ಟೋ ರಾತ್ರಿ ನೀವು ದೇವರು ಪ್ರಾರ್ಥನೆ ಮಾಡಿದ ಕುಟುಂಬ ಪ್ರಾರ್ಥನೆ ಅಂದ್ರೆ ನಾಳೆ ಮಾಡಿದ್ರೆ ಅಂತ ಊಟ ಮಾಡಿದ ಮನೆಗೆ ದಿನಗಳಿಲ್ವಾ? ಇಲ್ವಾ? ಆ ದಿನ ಸಾಯಂಕಾಲ ಕುಟುಂಬ ಸೇರಿ ಪ್ರಾರ್ಥನೆ ಮಾಡ್ಬೇಕು. ಅವತ್ತು ನಿಮ್ಗೆ ಅನ್ಸ್ತದೆ ಏನ್ ಪ್ರಾರ್ಥನೆ ಮಾಡಿ ಊಟ ಮಾಡಿ ಮಲಿಬಿಡು ಅಂತಾಗ ನೋಡೋಣ ನೆಕ್ಸ್ಟ್ ಅಂತ ಅಂದಿರುವ ದಿನಗಳಿಲ್ವಾ ನಿಮ್ ಜೀವಿತದಲ್ಲಿ? ಇದೇ ಇಲ್ವ ಬೇರೆ? ಇದೆಯಾ ಇಲ್ವಾ? ಹಲ್ಲೆಲೂಯಾ. ಅದಕ್ಕೆಲ್ಲ ದೇವರು ಪ್ರಶ್ನೆ ಮಾಡಿದಾನ? ಯಾಕೆ ಮಾಡಿಲ್ಲ ಅಂತ ಯಾವತ್ತಾದ್ರೂ ಕೇಳಿದಾನ? ನೋ. ಆ ಪ್ಲಾನ್ ಅಲ್ಲ, ದೇವರದಲ್ಲ, ಸೈತಾನ ಪ್ಲಾನು. ಪ್ರಾರ್ಥನೆಗೆ ವಿರುದ್ಧವಾದದ್ದು, ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ಜೀವಿಸುವುದು ಸೈತಾನ ಪ್ಲಾನು. ಪ್ರಾರ್ಥನೆ ಮಾಡ್ಬೇಕು, ದೇವರ ಸನ್ನಿಧಿಗೆ ಬರ್ಬೇಕು, ದೇವರ ಸನ್ನಿಧಿಯಲ್ಲಿ ಇರ್ಬೇಕು, ದೇವರನ್ನ ಆರಾಧನೆ ಮಾಡ್ಬೇಕು, ದೇವರಿಗೆ ಒಳಗಾಗ್ಬೇಕು. ಅವಾಗಲೇ ನಾವು ದೇವರ ಮಕ್ಕಳು ಪ್ರಿಯರೇ. ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ನಡೆಯುವವನು, ನೀಡುವುದಕ್ಕೆ ಜನರಿಗೆ ಬೋಧಿಸುವವನು ಪರಲೋಕದಲ್ಲಿ ಹೆಂಗಿರ್ತಾನೆ? ಬಹಳ ಚಿಕ್ಕವನು, ಬಹಳ ಚಿಕ್ಕವನು. ಆದ್ರಿಂದ ನಮ್ಮ ಜೀವಿತ ಬಹಳ ಸುಂದರವಾಗಿದೆ ಪ್ರಿಯರೇ. ನಾವು ಆಲೋಚನೆ ಮಾಡುವಾಗ ದೇವರು ನಮಗೆ ಸಿಕ್ಕಿರೋದೇ ದೊಡ್ಡ ಅಪರೂಪ, ದೊಡ್ಡ ಅಪರೂಪ. ದೇವರು ಸಿಕ್ಕಿರೋದೇ ದೊಡ್ಡ ಅಪರೂಪ. ನಿಜವಾದ ದೇವರನ್ನ ಆರಾಧನೆ ಮಾಡ್ತಾ ಇರೋದಂತ ದೊಡ್ಡ ಅಪರೂಪ. ದೇವರು ಸೈತಾನ್ ನಿನಗೆ ಅಧೀನ ಮಾಡಿದ. ಲೋಕದವರೆಲ್ಲ ಸೈತಾನಿಗೆ ಭಯಪಟ್ರೆ ಸೈತಾನಿಗೆ ಬಾಧಿಸಲಾಗಿದ್ದಾರೆ ಅವರು. ಹಲ್ಲೆಲೂಯಾ. ಸೈತಾನನಿಗೆ ಗೊತ್ತಿದೆಯಾ ನಿಮ್ಗೆ? ಈ ದಿನ ಹಾಲಾಗದೆ ಹೋದ್ರೆ ನಾಲ್ಕು ನಿಮ್ಮ ಮನೆಗೆ ಬರ್ತಾನೆ ಅಂದ್ಬಿಟ್ರೆ ಆಯ್ತು. ಹಲ್ಲೆಲೂಯಾ. ನಿನಗೆ ಭಯ ಇದೆ ಹಂಗ? ಏನಾದ್ರೂ ಭಯ ಇದೆ ನಿಮಗೆ? ಏನ್ ಭಯ ಇಲ್ಲ. ನಾಗಪ್ಪನ ಅಪ್ಪ ಬಂದ್ರೆ ನಾವು ಭಯ ಪಡಲ್ಲ. ಕರೆಕ್ಟ್? ಹೌದಲ್ಲ ಪ್ರಿಯರೇ? ದೇವರ ವಾಕ್ಯ ಹೇಳ್ತದೆ, ವೈರಿಯ ಸಮಸ್ತ ಬಲವು ನಿನ್ನ ಕಾಲು ಕೆಳಗಡೆ ಹಾಕಿದಂತೆ. ಯಾವುದಕ್ಕೆ ಭಯ ಪಡ್ತಾ ಇದ್ದೀ? ಮಾಟ ಮಂತ್ರಕ್ಕೆ ಭಯ ಪಡ್ತಾ ಇದೆಯಾ? ಮಾಟ ಮಂತ್ರ ನಿನಗೆ ಭಯ ಪಡಿಸ್ತಾ ಇದೆಯಾ? ಭಯ ಪಡಬೇಡ. ಏಸು ರಕ್ತ ನಿನ್ನ ಕುಟುಂಬದ ಮೇಲಿದೆ, ಏಸು ರಕ್ತ ನಿನಗಿದೆ. ನೀನು ಭಯ ಪಡೋದೇ ಬೇಕಾಗಿಲ್ಲ. ನೀನು ಯಾರು ಅಂತ ಒಂದ್ಸಲ ನೀನು ಜ್ಞಾಪಕ ಮಾಡ್ಕೋ ಅಷ್ಟೇ. ನೀನು ಯಾರು? ನಿನ್ನ ದೇವರು ಯಾರು? ಒಂದ್ಸಲ ನೀನು ಜ್ಞಾಪಕ ಮಾಡು. ನೀನು ಯಾರು? ಒಂದ್ಸಲ ನಿನ್ನ ತಲೆಯಲ್ಲಿ ಇರಲಿಲ್ಲ. ನಾನು ಯಾರೆಂಬುದು ನನಗೆ ಗೊತ್ತು. ಹಲ್ಲೆಲೂಯಾ. ನೀನ್ ಯಾರೆಂಬುದು ನಿನಗೆ ಗೊತ್ತಾದ್ರೆ ನೀನು ಭಯ ಪಡಲ್ಲ, ಯಾವುದಕ್ಕೂ ಭಯ ಪಡಲ್ಲ. ಹಲ್ಲೆಲೂಯಾ. ಶದ್ರಾಕ್ ಮೇಷಕ್ ಅಬೇದ್ನೆಗೋಗೆ ಗೊತ್ತು ತಾವು ಯಾರಂತ. ನೆಬೂಕದ್ನೆಚ್ಚರ ಆಜ್ಞೆಗೆ ಅವರು ಬಗ್ಲಿಲ್ಲ. ದೇವರ ಚಿತ್ತ ಏನಾಗಿಲ್ಲಪ್ಪ, ದೇವರ ಚಿತ್ತ ಹೆಂಗಿದೆ ಅಂದಾವೆ. ಆದ್ರೆ ನಾವು ದೇವರನ್ನು ತಿರಸ್ಕಾರ ಮಾಡಿ ಏನು ಮಾಡುವಂತವರು ದೃಢವಾಗಿ ನಿಂತ್ಕೊಂಡ್ರು. ದೇವರ ನಾಮ ಅವರೊಂದಿಗೆ ಮಹಿಮೆ ಹೊಂದಿತು. ದೇವರ ನಾಮ ಮಹಿಮೆ ಹೊಂದಿತು. ಆ ದೇಶವೆಲ್ಲ ಕೂಡ ದೇವರಿಗೆ ಅಧೀನವಾಯಿತು. ಅಲ್ಲಿರುವ ರಾಜನೇ ಹೇಳ್ತಾ ಇದ್ದಾನೆ, ಅಯ್ಯೋ ಶದ್ರಾಕ್ ಮೇಷಕ್ ಅಬೇದ್ನೆಗೋನ ದೇವರೇ ನಮ್ಮೆಲ್ಲರ ದೇವರು. ದೇವರ ನಾವು ನಮ್ಮಿಂದ ಮಹಿಮೆ ಪಡಿಸಬೇಕಾಗಿ ದೇವರು ಅನೇಕ ಕಾರ್ಯಗಳು ಮಾಡಿದ್ದಾನೆ. ಆದ್ರೆ ಅದನ್ನು ನಾವು ತೋರಿಸ್ತಾ ಇಲ್ಲ.
ಆದ್ರೆ ಅದನ್ನ ನಾವು ಏನ್ ಮಾಡ್ತಾ ಇಲ್ಲ, ಭಯ ಪಡ್ತಾ ಇದ್ದೀವಿ. ಪ್ರತಿ ಕ್ಷಣದಲ್ಲಿ ಭಯ ಭಯ ಭಯ. ದೇವರ ಆಜ್ಞೆ ಕೈಗೊಂಡ್ರೆ ಭಯ. ಆದಾಮ ಅವಳು ಏದೇನ್ ತೋಟದಲ್ಲಿ ಭಯಪಟ್ಟು ದೇವರು ಬರುವಾಗ ಆ ಶಬ್ದ ಕೇಳಿ ಬಚ್ಚಿಟ್ಕೊಂಡಿದ್ದಾರೆ. ಕಾರಣ ದೇವರ ಆಜ್ಞೆ ಅವರು ತಿರಸ್ಕಾರ ಮಾಡಿದ್ದಾರೆ. ಆಲ್ರೆಡಿ ಅವರು ಮೀರಿ ಹೋಗಿದ್ದಾರೆ, ಆ ಬಾರ್ಡರ್ ದಾಟಿ ಹೋಗಿದ್ದಾರೆ. ದೇವರಿಗೆ ಅದು ಇಷ್ಟ ಇಲ್ಲ. ಆ ಬಾರ್ಡರ್ ಒಳಗಡೆ ಇರ್ಬೇಕು ನೀನು ಅಷ್ಟೇ. ದೇವರ ನಮಗೆ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ದಾಟಿ ಹೋಗಕ್ಕೆ ಯಾರಿಗೂ ದೈವ ಚಿತ್ತ ಇಲ್ಲ. ಆ ಸರ್ಕಲ್ ಒಳಗಡೆ ಇರ್ಬೇಕು. ನಾವು ಕುರಿಗಳು ನೋಡಿದಿರ ಪ್ರೇರೆ, ಕುರಿಗಳಿಗೆ ಒಂದು ಸರ್ಕಲ್ ಇರ್ತದೆ, ಒಳಗಡೆ ಇರ್ಬೇಕು. ಒಂದು ಕುರಿ ಹೊರಗೆ ಇರ್ತಂದ್ರೆ ಬೆಳಗಂತಡಿ ಅದಿರಲ್ಲ, ಬೆಳಗಾದ್ರೊಳಗೆ ಅದಿರಲ್ಲ. ಯಾವುದೋ ಪ್ರಾಣಿಗಳನ್ನ ಏನ್ ಮಾಡುತ್ತೇವೆ. ಆದ್ರಿಂದ ಸಭೆ ಸಂಘ ಎನ್ನುವುದು ಒಂದು ಭಯ ಭಕ್ತಿ. ಸಭೆ ಅಂದ್ರೆ ಏನು? ಸಭೆ ಅಂದ್ರೆ ನಾವೆಲ್ಲರೂ ಸಂಘ, ಎಲ್ಲರೂ ದೇವರ ಮನೆ ಇದು. ದೇವರಿಗೆ ಸಂಬಂಧಪಟ್ಟ ಪ್ರಜೆಗಳು ನಾವು. ನಮ್ಮ ಮೇಲೆ ಯಾರು ಏನ್ ಮಾಡಕ್ಕಾಗಲ್ಲ, ಯಾರು ಏನು ಮಾಡಿದ್ರು ಅದು ಏನು ಆಗಲ್ಲ. ವಾಕ್ಯ ಹೇಳ್ತದೆ, ವೈರಿಯ ಸಮಸ್ತ ಫಲವು ನಿನ್ನ ಕಾಲುಗಳ. ಎಲ್ಲ ಪ್ಲಾನ್ಗಳು ನೀನು ಅನ್ಕೊಳ್ತಾ ಇದ್ದೀವಿ, ಯಾರ್ಯಾರು ನನಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ. ಕೆಲವರಿಗೆ ಅದೇ ಭಯ, ಅಲ್ಲೇಲೂಯಾ. ಕೆಲವರಿಗೆ ಅದೇ ಭಯ, ಏನೇನೋ ಮಾಡ್ಬಿಡ್ತಾರೇನೋ, ಏನ್ ನನ್ನ ಜೀವಿತದಲ್ಲಿ ಆಗ್ತದೋ ಇಲ್ವೋ, ಏನ್ ಅದನ್ನ ನೋಡ್ತಾ ಇಲ್ವೋ. ಭಯ ಪಡ್ಬೇಡ್ರೆ, ದೇವರಿಗೆ ನೀವು ಒಳಗಾಗ್ಲಿ ಅಷ್ಟೇ. ಸೈತಾನಿನ ಹೊಸಬಲ್ಲ. ಸೈತಾನ ಆಗಾಗ ಬಂದು ಹೋಗ್ತಾ ಇರ್ತಾನೆ. ಕಷ್ಟ ಹೊಸ್ತಲ್ಲ, ಬರ್ತಾ ಇರ್ತದೆ. ಕಷ್ಟ ಬಂದ ಕೂಡಲೇ ದೇವ್ರಿಲ್ಲ ಅಂತಲ್ಲ ಅರ್ಥ. ದೇವ್ರ ಕಷ್ಟ ಯಾಕೆ ಕಳಿಸಿದಲ್ಲ ಅಂತ ಅರ್ಥ ಅಲ್ಲ. ನಮ್ಗೆ ಅವಾಗ ಕಷ್ಟ ಬರ್ಬೇಕು. ಅವಾಗ ಏನಾಗ್ಬೇಕು ಹೇಳ್ರಿ? ಕಷ್ಟ ಎಂತದ್ದು ಗೊತ್ತಾ? ಕಷ್ಟ ಎಷ್ಟು ಒಳ್ಳೇದು ಗೊತ್ತಾ? ಕಷ್ಟ ಬಂದಾಗಲೆಲ್ಲ ನಮಗೆ ಮೇಲಾಗ್ತಿರ್ತದೆ. ಆಮೇಲೆ ಅಲ್ಲೇಲೂಯಾ. ಕಷ್ಟ ಬಂದಾಗಲೆಲ್ಲ ನಮಗೆ ಏನಾಗ್ತಿರ್ತದೆ ಹೇಳ್ರಿ? ಮೇಲಾಗ್ತ ಕೇಳ್ ಮಾಡಲ್ಲ. ಆದ್ರೆ ಕಷ್ಟ ಬಂತಂತ ಹೇಳಿ ದೇವ್ರು ಯಾಕೆ ಅನುಮತಿಸ್ತ ಅಂತ ಹೇಳ್ಬಾರ್ದು. ದೇವ್ರೇ ಅದನ್ನ ಸಹಿಸುವ ಶಕ್ತಿ ಕೊಡಪ್ಪ ಸಾಕು. ಕಷ್ಟ ಬರ್ಲಿ, ತೊಂದ್ರೆ ಇಲ್ಲ. ನನಗೆ ಕಷ್ಟ ಬರ್ಲಿ, ಇದಕ್ಕಿನ್ನ ಕಷ್ಟ ಬರ್ಲಿ, ನನಗೆ ಸಹಿಸುವ ಶಕ್ತಿ ಕೊಡಷ್ಟೇ. ನಿನ್ ಚಿತ್ತ ಪ್ರಭು. ಪೇತ್ರರು ಯೋಹಾನನ ಸೆರೆಮನೆಯಲ್ಲಿ ಬಿದ್ದರು, ದೇವರ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದರು. ಅವರಿಗೆ ಗೊತ್ತು, ಲೋಕದಲ್ಲಿರುವ ದೇವರುಗಳಿಗಿಂತಲೂ ನಮ್ಮಲ್ಲಿರುವ ದೇವರು. ಒಂದು ರಾತ್ರಿ ಸೆರೆಮನೆ ಅಸ್ಥಿವಾರಗಳಿಗೆಲ್ಲ ಕೂಡ ತೆರೆಯಲ್ಪಟ್ಟವು. ಒಳಗಡೆ ಹೆಂಗಿದಾರಂತವ್ರು? ಒಳಗಡೆ ಹೆಂಗಿದಾರಂತೆ? ಸ್ತುತಿ ಗೀತೆಗಳಾಡುತ್ತಾ, ದೇವರನ್ನ ಆರಾಧನೆ ಮಾಡುತ್ತಾ, ಶರೆಯಲ್ಲಿ ಕೂಡ ಸಂತೋಷದಿಂದ ದೇವರನ್ನ ಆರಾಧನೆ ಮಾಡ್ತಾ ಇದಾರಂತ. ಇವತ್ತು ನಮ್ಗೆ ಏನಾದ್ರೂ ಕಷ್ಟ ಬಂತಂದ್ರೆ ದೇವ್ರ ಸಂದಿಗೆ ಬರಲ್ಲ. ಯಾಕಮ್ಮ ದೇವ್ರ ಸಂದಿಗೆ ಬಂದಿಲ್ಲ ಅಂದ್ರೆ ಬಸ್ ಸಿಗಲಿಲ್ಲ, ಯಾಕಮ್ಮ ದೇವ್ರ ಸಂದಿಗೆ ಮಳೆ ಬಂತು, ಯಾಕಮ್ಮ ದೇವ್ರ ಸಂದಿಗೆ ಬರಲ್ಲ, ಯಾಕಮ್ಮ ಬರಲ್ಲ ಅಂದ್ರೆ ನಾನಾ ಕಾರಣಗಳಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀವಿ. ನನ್ನ ಹತ್ರ ತಪ್ಪಿಸ್ಕೊಳ್ಬಹುದು, ಪರಲೋಕದಲ್ಲಿರುವ ದೇವರನ್ನು ನಾವು ಯಾರು ತಪ್ಪಿಸ್ಕೊಳ್ಬೇಕು? ಅದು ದೈವ ಆಜ್ಞೆ. ಯಾಕೆ ಇದನ್ನು ಮಾಡಿಲ್ಲ ಅಂದ್ರೆ ನನಗೆ ಗೊತ್ತಿದ್ದಿಲ್ಲ, ಮಾಡಲಿಲ್ಲ. ಎಷ್ಟು ಸಲ ವಾಕ್ಯ ಕೇಳಿದ್ವಿ, ಎಷ್ಟು ದಿನ ವಾಕ್ಯ ಕೇಳಿದಿ, ಎಷ್ಟು ವರ್ಷ ವಾಕ್ಯ ಕೇಳಿದಿ. ದೇವರು ನಿನ್ನಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡುವಾಗ ನೀನು ನಂಬಿಗಸ್ತರಾಗಿರ್ಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಸ್ವಲ್ಪದ್ರಲ್ಲಿ ಕೂಡ ಹೆಂಗಿರ್ಬೇಕಂತ? ಸ್ವಲ್ಪದ್ರಲ್ಲಿ ನಂಬಿಗಸ್ತರು, ದೊಡ್ಡವರಲ್ಲಿ ಕೂಡ. ಈಗ ನಾವು ನಮ್ಮ ಪ್ರಾರಂಭ ವಿಶ್ವಾಸ ಜೀವಿತ ಕಟ್ಕೊಳ್ತಾ ಇದ್ದೀವಿ. ಕಟ್ಕೊಳ್ತಾ ಇದ್ದಿದ್ರಲ್ಲಿ ನಂಬಿಗಸ್ತರಾಗಿರ್ಬೇಕು. ನಾವು ಏನೇನ್ ಮಾಡ್ತಾ ಇದ್ವಿ ಎಲ್ಲ ದೇವರಿಗೆ ಗೊತ್ತು ಪ್ರಿಯರೇ, ಎಲ್ಲ ದೇವರಿಗೆ ಗೊತ್ತು. ಆದ್ರಿಂದ ಬಹಳ ಜಾಗ್ರತೆಯಿಂದ ನಾವು ಹೋಗ್ಬೇಕು. ಬಹಳ ಜಾಗ್ರತೆಯಿಂದ ಪ್ರತಿದಿನ ದೇವರ ಅನುಗ್ರಹ, ದೇವರ ಕೃಪೆ ನಮಗೆ ಬೇಕು. ಆದ್ರೆ ನೀನು ಭಯ ಪಡೋದು ಬೇಕಾಗಿಲ್ಲ. ನಿನ್ ದೇವರ ಹತ್ರ ನೀನಿದ್ರೆ, ದೇವರ ಹಸ್ತದಲ್ಲಿ ನೀನಿದ್ರೆ ಭಯ ಪಡೋದು ಬೇಕಾಗಿಲ್ಲ. ಒಂದು ತಾಯಿ ಮಗು ಸಂತೆಯಲ್ಲಿ ಹೋಗ್ತಾ ಇರ್ತದೆ. ಒಂದು ಸಂತೆಯಲ್ಲಿ ಹೋಗ್ತಾ ಇದ್ರೆ ಸಣ್ಣ ಮಗು, ತಾಯಿ ಯಾರ ಕೈ ಇಟ್ಕೊಂಡಿರ್ತದೆ ಹೇಳ್ರಿ? ಮಗುವಿನ ಕೈ ಇಟ್ಕೊಂಡು ಹೋಗ್ತಾ ಇರ್ತದೆ. ಯಾಕಂದ್ರೆ ಚಿಕ್ಕ ಮಗು ಎಲ್ಲಿ ಬಿಡ್ತದ ಕೈ ಅಂತ ತಾಯಿ ಗೊತ್ತು ಬೇರೆ. ಆದ್ರೆ ನಮ್ಮ ಕರ್ತನಿಗೆ ಗೊತ್ತು ನಾವು ಹೋಗುವ ಮಾರ್ಗವೆಲ್ಲ ಆತನ ಮೇಲೆ ಸಂಪೂರ್ಣವಾಗಿ ಆಧಾರ ಪಟ್ಟಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನ ಕಾರ್ಯಗಳು ನಾವು ಅರಿಯದವರು. ಎಲ್ಲರೂ ಸೈತಾನನ ಕಾರ್ಯಗಳು ನಾವು ಅರಿಯದವರೇನು ಅಲ್ಲ. ಹಲ್ಲೆಲೂಯಾ. ಒಂದು ದಿವಸ ಒಂದು ಬೌನಲ್ಲಿ ಹುಲಿ, 6 ತಿಂಗಳಾಗಿತ್ತಂತ ಹುಲಿ ಬೌನಲ್ಲಿ ಇಟ್ಕೊಂಡು, ಅದಕ್ಕೆ ಏನೇನಿಲ್ಲ, ಆಹಾರನೇ ಇಲ್ಲ. ಯಾರು ಬರ್ತಾರೋ, ಯಾರು ಸಿಗ್ತಾರೋ, ಯಾರು ಬಿಡ್ತಾರೋ ಇದೇ ಆಲೋಚನೆಯಲ್ಲಿ ಇತ್ತಂತ ಆ ಹುಲಿ. ಒಬ್ಬ ಬ್ರಾಹ್ಮಣ ಆ ಕಡೆಯಿಂದ ಹಿಂಗ್ ಬಂದಂತ. ಆ ಹುಲಿ ಆ ಬ್ರಾಹ್ಮಣನ ಕರೆದು, ಸ್ವಾಮಿ ಈ ಬೌಲ್ ಒಳಗಡೆ ಇದ್ದು 6 ತಿಂಗಳಾಯ್ತು, ಹೊಟ್ಟೆ ಹಸ್ತಾ ಇದೆ, ಸ್ವಲ್ಪ ನೀವು ಹೊರಗೆ ಬಿಟ್ರೆ ನಿನಗೆ ಮಹಾಪುಣ್ಯ ಬರುತ್ತೆ ಸ್ವಾಮಿ ಅಂತೇಳಿ ಆ ಹುಲಿ ಅಂದ್ಕೂಡ್ಲೆ ಈ ಬ್ರಾಹ್ಮಣಿಗೆ ಯಾವ್ದೋ ಕನಿಕರ ಬಂದ್ಬಿಡ್ತು ಹುಲಿ ಮ್ಯಾಗ. ಹೋಗಿ ಆ ಬೌಲ್ ಲಾಗ್ ತೆಗ್ದ, ಹೊರಗಡೆ ಬಿಟ್ಬಿಟ್ಟ. ಹೊರಗಡೆ ಬಂದ ಕೂಡಲೇ ಆ ಹುಲಿ ಆ ಬ್ರಾಹ್ಮಣನ ಮೇಲೆ ಎಗರಿ ಅಟ್ಯಾಕ್ ಮಾಡಕ್ ಹೋಗ್ತದೆ. ಆ ಬ್ರಾಹ್ಮಣ ಸ್ವಲ್ಪ ನಾನೇ ಬಿಟ್ಟಿದ್ದು
ಆದ್ರೆ ಈಗಲೇ ನನ್ನ ಮೇಲೆ ನೀನು ಅಟ್ಯಾಕ್ ಮಾಡ್ತಾ ಇದ್ದೆ ಅಂದ್ರೆ ಧರ್ಮವ ಸರಿಯೇನಾ ಅಂತ ಕೇಳ್ಬಂತ ಬ್ರಾಹ್ಮಣ. ಇವರಿಬ್ಬರಿಗೆ ವಾದ ನಡೀತಾ ಇದೆ, ಬ್ರಾಹ್ಮಣನಿಗೆ ಹುಲಿಗೆ ವಾದ ನಡೀತಾ ಇದೆ. ಈಗ ಹುಲಿ ಏನಂತ, ನಾನು ನಿನ್ನ ತಿನ್ಲೇಬೇಕು, ನನಗೆ ಹಸಿವೆ ಆಗಿದೆ, ಅಲ್ಲ ನಾನ್ ಬಿಡಿಸಿದ್ದು, ನೀನೇ ನನ್ನ ತಿಂದ್ರೆ ಹೆಂಗ ಅಂತ ಹೇಳಿ ಇಬ್ರು ವಾದ ಮಾಡ್ತಾ ಇದಾರೆ. ಆ ಕಡೆಯಿಂದ ಒಂದು ನರಿ ಬಂತಂತೆ. ನರಿ ಬಂದ ಕೂಡಲೇ ಏನ್ ನಿಮ್ ಗಲಾಟೆ ಅಂತ ಕೇಳ್ತಂತ ನರಿ. ಅವಾಗ ಬ್ರಾಹ್ಮಣ ಹೇಳ್ತಂತ, ನೋಡಪ್ಪ ಇದು ಬೌನಲ್ಲಿತ್ತು, ನಾನು ದಾರಿಯಲ್ಲಿ ಹೋಗ್ತದೆ, ಕಿರ್ಚಾಡ್ತಾ ಇತ್ತು, ಹಸುವೆ ನಾನು ಬಿಡಿಸಂತ ಕಿರ್ಚಾಡ್ತಾ ಇತ್ತು. ನಾನೇನ್ ಬಂದೆ ಈ ಲಾಗ ಓಪನ್ ಮಾಡಿ ಬಿಟ್ಟೆ, ಆದ್ರೆ ಇದು ನನ್ನನ್ನೇ ತಿನ್ನಕ್ ಬರ್ತದ ಅಂತ ಹೇಳಿ ಹೇಳ್ತಂತ. ಹೇಳ್ದ ಕೂಡಲೇ ಈ ನರಿಗೆ ಒಂದು ಉಪಾಯ ಹೇಳ್ತಂತ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ, ನೀವು ಯಾವ ಭಾಷೆ ಮಾತಾಡ್ತಾ ಇದ್ರೆ ಅಂತ ಕೇಳ್ತಂತ. ತಮಿಳು, ಉರ್ದು ಏನ್ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕ್ಷನ್ ಮಾಡಿ ತೋರಿಸಿ ಅವಾಗ ಅರ್ಥ ಆಗ್ತದೆ ಅಂತ ಹೇಳಿದ ನರಿ. ಈಗ ಹುಲಿ ಹೇಳ್ತಂತ, ಟಕ್ಕಂತ ಹೋಗಿ ನಾನೀಗ ಬೌನ್ನಲ್ಲಿದ್ದೆ, ಈಗ ಬ್ರಾಹ್ಮಣ ಹೋಗಿ ಈ ಬೌನ್ ಹಿಂಗ್ ಲಾಕ್ ಮಾಡ್ದ, ನಾನು ಒಳಗಡೆ ಇದ್ದೆ ಅಂತೇಳಿ ಟಕ್ಕಂತ ಒಳಗಡೆ ಹೋದ ಕೂಡಲೇ ಈ ನರಿ ಟಕ್ಕಂತ ಅಲ್ಲಿ ವರ್ಕ್ ಮಾಡ್ಬಿಡ್ತಂತ. ಮತ್ತೆ ಮಾಡಿದ್ಕೂಡಲೇ ಅವಾಗ ಹುಲಿಗೆ ಹೇಳ್ತಂತ, ನೀನ್ ಇಲ್ಲೇ ಇರ್ಬೇಕಾದವನು, ಹೊರಗೆ ಬರ್ಬೇಕಾದವನು ಅಲ್ಲ, ನೀನು ಎಲ್ಲಿರ್ಬೇಕು, ನೀನು ಬೌನಲ್ಲೇ ಇರ್ಬೇಕು. ನೋಡ್ರಿ ನರಿಗೆ ಎಷ್ಟು ಉಪಾಯ ಇದೆ ಹೇಳ್ರಿ. ಹಲ್ಲೆಲೂಯಾ, ಎಷ್ಟು ಉಪಾಯ ಇದೆ ಹೇಳ್ರಿ. ಯಾವಾಗ ಅದು ಒಳಗೆ ಕೊಡ್ಕೂಡಲೇ ಈ ನರಿ ಲಾಕ್ ಮಾಡ್ಬಿಡ್ತಾರೆ, ನೀನ್ ಇಲ್ಲೇ ಇರ್ಬೇಕಪ್ಪ, ಹೊರಗೆ ಬರ್ಬಾರ್ದು, ನಿನಗೆ ಬೇಕಾದ ಆಹಾರ ಬೇಕಾದ್ರೆ ಯಾರಾದ್ರೂ ಕೊಡ್ತಾರೆ, ನೀನು ಹೊರಗೆ ಬರ್ಬಾರ್ದು ಅಂತ ಹೇಳಿ ಲಾಕ್ ಮಾಡ್ಬಿಡ್ತಾರೆ. ಪ್ರಿಯ ಆತ್ಮೀಯರೇ, ದೈವ ಮಕ್ಕಳಾದ ನಾವು ದೇವರ ಸನ್ನಿಧಿಯಲ್ಲಿರುವ ನಮ್ಮನ್ನು ದೇವರ ಆಶೀರ್ವಾದ ಮಾಡಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಆದ್ರೆ ನಾವು ಸೈತಾನ ಕ್ರಿಯೆಗಳು ಅರಿತವರೇನಲ್ಲ, ಎಲ್ಲ ಸೈತಾನ್ ಬಗ್ಗೆ ನಮಗೆ ಗೊತ್ತು. ಎಲ್ಲ ಸೈತಾನ್ ಏನ್ ಮಾಡ್ತಾನಂತ ನಮ್ಗೆ ಗೊತ್ತು. ನೀನ್ ಸಂತೋಷವಾಗಿರೋದು ಸೈತಾನಿಗೆ ಇಷ್ಟ ಇಲ್ಲ, ನೀನ್ ಯಾವಾಗಲೂ ದುಃಖ ಪಡುವುದೇ ಸೈತಾನಿಗೆ ಇಷ್ಟ. ಹಲ್ಲೆಲೂಯಾ. ಪ್ರತಿದಿನ ನೀನ್ ದೇವರ ಹತ್ರ ಇರ್ಬೇಕು, ಪ್ರತಿದಿನ ದೇವರ ಸಮ್ಮುಖದಲ್ಲಿ ಇರ್ಬೇಕು, ಪ್ರತಿದಿನ ದೇವರು ಸಂತೋಷಿಸ್ಬೇಕಾದ್ರೆ ದೇವರ ಆಜ್ಞೆ. ಆದ್ರಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನು. ಸೆಕೆಂಡ್ ಕೊರಿಂಥಿಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6-7. ಸೆಕೆಂಡ್ ಕೊರಿಂಥಿಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 6-7 ವಚನ. ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ. ನಿಮಗೆ ಆದರಣೆ ಆಗುತ್ತದೆ. ನೋಡ್ರಿ ಪ್ರಿಯ, ಗಮನಿಸ್ರಿ. ಹಲ್ಲೆಲೂಯಾ. ನಾವು ಅನುಭವಿಸುವಂತ ಬಾಧೆಗಳು ನಷ್ಟ ಅಲ್ಲ ಪ್ರಿಯರೇ, ನಷ್ಟ ಅಲ್ಲ ದೇವರ ಮಕ್ಕಳೇ. ಅದೆಲ್ಲ ಕೂಡ ನಮ್ಮ ಮೇಲಿಗಾಗಿ, ಅದೆಲ್ಲ ಕೂಡ ನಮ್ಮ ಆಶೀರ್ವಾದಕ್ಕಾಗಿ. ಆ ಬಾಧೆ, ಕಷ್ಟ, ಸಂಕಟ ಪ್ರತಿಯೊಬ್ಬರಿಗೆ ಇದೆ. ಇದು ಯಾವುದು ಕೂಡ ನಷ್ಟ ಅಲ್ಲ, ಇದೆಲ್ಲ ಒಳ್ಳೆದಕ್ಕಾಗಿ. ಬಾಧೆ ಇದೆ ಕೆಲವರಿಗೆ, ಸಂಕಟ ಇದೆ ಕೆಲವರಿಗೆ, ಹಿಂಸೆ ಇದೆ, ಕೆಲವರು ನಷ್ಟ ಹೊಂದಿದ್ದಾರೆ, ಕೆಲವರಿಗೆ ಏನೇನೋ ಎಲ್ಲ ಬಾಧೆಗಳಿದ್ದಾವೆ. ಆದ್ರೆ ಯಾವುದು ಕೆಟ್ಟದಲ್ಲ, ಇದು ನಮಗೆ ಗೊತ್ತಿದ್ದಿದ್ದೆ, ಇದು ಬಂದು ಹೋಗ್ತದೆ. ಇವತ್ತು ಬಂದಿದ್ದಲ್ಲ, ಯಾವತ್ತೋ ಬಂದಿದ್ದು ಕೂಡ ಅಲ್ಲ, ಬಂದು ಹೋಗ್ತಾನೆ ಇರ್ತದೆ. ಹಲ್ಲೆಲೂಯಾ. ಓದಮ್ಮ ವಾಕ್ಯ ಸ್ವಲ್ಪ ಓದು. ನಾವು ಅನುಭವಿಸುವಂತ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ. ಏನ್ ಮಾಡ್ತದಂತ ಬಾಧೆ ಬಂದು ನಮ್ಗೆ ಏನ್ ಕಲಿಸ್ತದೆ ಹೇಳ್ರಿ? ಬಾಧೆಯಿಂದ ಒಂದು ಪಾಠ ಇದೆ. ಬಾಧೆಯಿಂದ ಕೂಡ ಏನಿದೆ ಹೇಳ್ರಿ ಆತ್ಮೀಯರೇ? ಬಾಧೆಯಿಂದ ಕೂಡ ಒಂದು ಪಾಠ ಇದೆ. ಅದು ನಮ್ಗೆ ಏನ್ ಕಲಿಸ್ತದಂತ? ನಾವು ತಾಳ್ಮೆಯಿಂದ ಹೆಂಗಿರ್ಬೇಕಂತ ಕಲಿಸ್ತದ. ತಾಳ್ಮೆ ಬಹಳ ಪ್ರಾಮುಖ್ಯ ಪ್ರೇರೆ. ಯಾವ ವಿಷಯದಲ್ಲಿ ನಾವು ಇವತ್ತು ಆಶೀರ್ವಾದ ಬಂದಿಲ್ಲ ಅಂತ ಬಹಳ ವೇಗವಾಗಿ ಇದು ಮಾಡಬಾರ್ದು, ಬಹಳ ತುರ್ತಾಗಿ ಇದು ಮಾಡಬಾರ್ದು. ದೇವ್ರೆ, ನೀನ್ ಎಂದಾದ್ರೂ ನನ್ನ ಆಶೀರ್ವಾದ ಮಾಡಿ, ನಿನ್ನ ಮಗಳು, ನಿನ್ನ ಮಗಳನ್ನ. ಇವತ್ತು ಆಶೀರ್ವಾದ ಬಂದಿಲ್ಲ ಅಂತ ಅರ್ಥ ಅಲ್ಲ. ಉಪದ್ರವಗಳ ಮಧ್ಯದಲ್ಲಿದ್ದೀವಿ, ಸಂಕಟಗಳ ಮಧ್ಯದಲ್ಲಿದ್ದೀವಿ, ಬಡತನದ ಮಧ್ಯದಲ್ಲಿದ್ದೀವಿ, ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ನಮ್ಮ ಮನೆಗಳಲ್ಲಿ ಕುಟುಂಬದಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲೇ ಇರೋದು. ಆದ್ರೆ ಕ್ರಿಸ್ತನು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಹೇಳು, ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾನೆ, ಅದುವೇ ನನಗೆ ಸಾಕು. ಹಲ್ಲೆಲೂಯಾ. ಸ್ವಲ್ಪ ಕೆಳಗಡೆ ಅಮ್ಮ. ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ, ನೀವು ಬಾಧೆ, ಯಾರು ಹೇಳ್ತಾರೆ? ಪೌಲನು ಸಂಘಕ್ಕೆ ಹೇಳ್ತಾರೆ, ನೀವು ನಮ್ಮೊಂದಿಗೆ ಬಾಧೆಗಳಿಗೆ ಒಳಗಾದ ಪ್ರಕಾರ ಆದರಣೆಯಲ್ಲಿಯೂ ಪಾಲುಗಾರರಾಗಿದ್ದೀರಿ ಎಂದು ನಮಗೆ ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯು ದೃಢವಾಗಿದೆ. ಪೌಲನು ಹೇಳ್ತಾರೆ ಸಂಘಕ್ಕೆ,
ಕೆಲವರು ಕಷ್ಟ ಬಂದವರಿಗೆ ಟಕ್ಕಂತ ಬಿದ್ದು ಹೋಗ್ಬಿಡ್ತಾರೆ. ಕೆಲವರು ಕಷ್ಟ ಬಂದವರಿಗೆ ಕೆಲವರು ಹೇಳ್ತಾ ಇರ್ತಾರೆ, ನೀವು ದೇವ್ರ ನಂಬಿದ್ರೆ ಅದಕ್ಕೆ ಕಷ್ಟ ಬಂದ್ತೀವಿ. ಅಲ್ಲಯ್ಯ, ದೇವ್ರ ನಂಬಿದ್ರೆ ಕಷ್ಟ ಬರ್ತದ? ದೇವ್ರ ನಂಬಿದ್ರೆ ಬರ್ತದೆ ಕಷ್ಟ? ಏನ್ರಿ, ದೇವ್ರ ನಂಬಿದ್ರೆ ಕಷ್ಟ ಬರ್ತದ? ಪ್ರಾಣ ಹೋಗ್ತಿ ದೇವ್ರು ಉಳಿಸಿದಾನಷ್ಟೇ ನಮ್ಮನ್ನು. ಇಲ್ಲಿ ಯಾರು ಜೀವಂತವಾಗಿರೋರಲ್ಲ. ಯಾವುದೋ ಒಂದು ವಿಷಯದಲ್ಲಿ ಪ್ರಾಣ ಹೋಗ್ಬೇಕಾಗಿತ್ತು, ದೇವರು ತಂದು ಇಲ್ಲಿ ಕುಂತಿಸಿದ ನಮ್ಮ. ದಾವೀದನು ಹೇಳ್ತಾ ಇದ್ದಾನೆ, ಆತನ ಸನ್ನಿಧಿಯಲ್ಲಿ ನನಗೆ ಭದ್ರತೆ ಉಂಟು ಎಂಬುದ. ಹಲ್ಲೆಲೂಯ. ಆತನ ಸನ್ನಿಧಿಯಲ್ಲಿ ಏನಿದಂತ ಭದ್ರತೆ. ಓಕೆ, ನಾವು ಬಾಧೆಗಳು ಅನುಭವಿಸಿದ್ರು ಅದೆಲ್ಲ ನಮ್ಮ ತಾಳ್ಮೆಗಾಗಿ. ಅದು ನಮ್ಗೇನು ಉಂಟು ಮಾಡ್ತದಂತ? ತಾಳ್ಮೆ ಉಂಟು ಮಾಡ್ತದೆ. ನೆಕ್ಸ್ಟ್ ವಾಕ್ಯ, 2 ಕೊರಿಂಥಿಯರು ಬರೆದ ಪತ್ರಿಕೆ 13 ವಾಕ್ಯ 5. ನೀವು ಪರೀಕ್ಷೆ ಮಾಡಿಕೊಳ್ಬೇಕಷ್ಟೇ. ನಾನು ಕ್ರಿಸ್ತ ನಂಬಿಕೆಯಲ್ಲಿ ಇದೀನೋ ಇಲ್ಲವೋ ಎಂದು ಏನ್ ಮಾಡ್ಬೇಕಂತ ನಾವೆಲ್ಲರೂ ನಾವು ಕ್ರಿಸ್ತ ನಂಬಿಕೆಯಲ್ಲಿದ್ರೆ ಈಗ ಬೆಳಗಿನ ಜಾವ ಕಷ್ಟಪಡ್ಲಿಕ್ಕೆ ಬೇರೆ ಕಡೆ ಹೋಗ್ತೀವಿ, ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ ಅನ್ಕೊಳ್ಳೋಣ. ಸಾಯಂಕಾಲ ಕೆಲಸ ಬಿಟ್ಕೊಳ್ಳೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಸೀದಾ ನಮ್ಮ ಮನೆಗೆ ಹೋಗ್ತೋ ಬೇರೆ ಮನೆಗೆ ಹೋಗ್ತೀವಿ. ಹಲ್ಲೆಲೂಯಾ. ಅದು ನಮ್ಮನೆ ಅಂತ ನಮ್ಗೆ ವಿಶ್ವಾಸ ಇದೆ. ಈಗ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇರುವ ಸೈತಾನನ ನಂಬಿಕೆಯಲ್ಲಿ ಇರುವ ಕೆಲವರು ದೇವರ ಸನ್ನಿಧಿಗೆ ಬರ್ತಾ ಕೂಡ ಲೋಕ ವ್ಯವಹಾರದಲ್ಲಿ ಇರ್ತಾರೆ. ಅದು ನನಗೆ ತುಂಬಾ ಬೇಜಾರು, ತುಂಬಾ ಬೇಜಾರು, ತುಂಬಾ ಇರಿಟೇಷನ್. ಇಲ್ಲಿ ದೇವರ ಸನ್ನಿಧಿಗೆ ಬಂದು ಕೂಡ ಲೋಕ ವ್ಯವಹಾರದಲ್ಲಿ, ಕ್ರೈಸ್ತವರಾಗಿ ಕೂಡ ಲೋಕ ವ್ಯವಹಾರದಲ್ಲಿ ಯಾರಾದ್ರೂ ಏನಾದ್ರು ಲೋಕದವ್ರು ಸ್ವಲ್ಪ ಹೇಳ್ಬಿಟ್ಟು ಅದನ್ನು ಕೂಡ ಪಾಟಿಸೋದು, ಮತ್ತೆ ದೇವರು ಕೂಡ ಪಾಟಿಸೋದು, ದೇವರು ನಿಂಬಾಲಿಸೋದು. ಹಲ್ಲೆಲೂಯಾ. ಅಂತವ್ರು ನಂಬಿಕೆ ಸ್ಥಿರತ್ವ ಅಲ್ಲ. ಆ ನಂಬಿಕೆ ಸ್ಥಿರತ್ವ ಅಲ್ಲ. ಅದು ದೇವರಿಗೆ ಕೂಡ ಮೆಚ್ಚುಗೆ ಆದ ನಂಬಿಕೆ ಅಲ್ಲ. ದೇವರಿಗೆ ಕೂಡ ಅದು ಇಷ್ಟ ಇಲ್ಲ. ಸಂಪೂರ್ಣವಾಗಿ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದೀವಾ? ಹಲ್ಲೆಲೂಯಾ. ಕ್ರಿಸ್ತ ನಂಬಿಕೆಯಲ್ಲಿ ಇದೀವಾ? ಅದನ್ನು ಪರೀಕ್ಷೆ ಮಾಡಿಕೊಳ್ಳೋದು ವಾಕ್ಯ ಹೇಳ್ತದೆ. ನಾವೆಲ್ಲರೂ ಕ್ರಿಸ್ತ ನಂಬಿಕೆಯಲ್ಲಿ ಇದೀವಾ? ಓದಮ್ಮ, ಸ್ವಲ್ಪ ಓದು. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರಾ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೇ? ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರೋ ಇಲ್ವೋ, ನಮ್ಮಲ್ಲಿ ಯೇಸು ಸ್ವಾಮಿ ಇದಾನ ಇಲ್ವೋ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ. ಸೈತಾನನು ಕಾರ್ಯಗಳೇನು ಅರಿಲಾದವರು ಹೆಂಗ ವಾಕ್ಯ ಹೇಳ್ತಾರೋ ಅದೇ ರೀತಿ ಇವತ್ತು ನಾವು ಯೇಸು ಕ್ರಿಸ್ತನಲ್ಲಿ ಇದೀವೋ ಇಲ್ವೋ. ಯೇಸು ಕ್ರಿಸ್ತನಲ್ಲಿ ಇದ್ರೆ ಏನಾಗ್ತದೆ? ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಇದ್ರೆ ಏನಾಗ್ತದೆ ಹೇಳ್ರಿ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಒಂದು ನಿಮಿಷ ಹೇಳ್ರಿ. ಆತನಲ್ಲಿ ಇರುವುದಾದ್ರೆ ನಮ್ಗೆ ಏನಿರ್ತದೆ? ಹೆಂಗಿರ್ತೀವಿ ಹೇಳ್ರಿ? ನಾವು ಹೆಂಗಿರ್ತೀವಿ ಹೇಳ್ರಿ? ಒಬ್ಬ ಭಿಕ್ಷೆಗಾರ ನೋಡಿದಿರಾ? ಅವನ ಕೈಯಲ್ಲಿ ಏನಿರ್ತದೆ? ಏನಿರ್ತದೆ ಅವನ ಹತ್ರ? ಬಟ್ಲ, ಜೋಳಿಗೆ, ಕೋಲು, ಹಾಗೆ ಪೇಂಟಿಂಗು. ಹಲ್ಲೆಲೂಯಾ. ಆಗ ಅವರು ಭಿಕ್ಷೆಗಾರರಿಗಾಗಿ ಗುರುತಿಸಲ್ಪಡ್ತಾರೆ. ಈಗ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಯೇಸು ಕ್ರಿಸ್ತನು ಇದಾನೋ ಇಲ್ವೋ ಪರೀಕ್ಷೆ ಮಾಡ್ತೀವಿ. ಯೇಸು ಕ್ರಿಸ್ತನ್ ಇದ್ರೆ ಏನೇನಿರ್ತದೆ? ನಮ್ಗೆ ಏನೇನಿರ್ಬೇಕು ಹೇಳ್ರಿ? ಯೇಸು ಕ್ರಿಸ್ತನ್ ಇದ್ರೆ ಏನೇನಿರ್ಬೇಕು ಹೇಳ್ರಿ? ನಮ್ಗೆ ಏನಿರ್ಬೇಕು ಹೇಳ್ರಿ? ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ನಡೆಯುವ ಗುಣ ಇರೋದು ನಮ್ಗೆ ಅರ್ಥ ಆಗ್ತದಮ್ಮ. ಯೇಸು ಕ್ರಿಸ್ತನ್ ಹೆಂಗ್ ನಡೀತಾ ಇದ್ದಾನೋ ಹಂಗೆ ನಾವು ಹೋಗ್ಬೇಕಾದ್ರೆ ಏನೇ ಹೇಳ್ತಾನೋ ಅದನ್ನು ಕೇಳ್ಬೇಕೆಂಬ ಗುಣ ನಮ್ಗೆ ಇರ್ಬೇಕು. 70 ಮಂದಿಯನ್ನು ಶಿಷ್ಯರು ತಯಾರು ಮಾಡಿ ಅವ್ರು ಹೇಳ್ತಾರೆ, ಹೋಗ್ರಿ ನೀವು ಹೋಗಿ ಲೋಕದ ಕಡೆಗೆ ಎಲ್ಲಾ ರೋಗಿಗಳನ್ನು ಸ್ವಸ್ಥ ಮಾಡಿ ನನ್ನ ಹೆಸರಿನಲ್ಲಿ ಸುವಾರ್ತೆ ಹೇಳ್ರಿ, ರೋಗಿಗಳನ್ನು ಸ್ವಸ್ಥ ಮಾಡಿ, ನಾನಾ ತರದ ರೋಗ ಬಾಧೆಗಳಲ್ಲಿ ಇರುವವರನ್ನು ಸ್ವಸ್ಥ ಮಾಡ್ರಿ. ಇದು ಯೇಸು ಹೇಳ್ದ. 70 ಮಂದಿ ಶಿಷ್ಯರು ಸೇಮ್ ಅದನ್ನೇ ಮಾಡಿದ್ರು. ಅವ್ರು ರಿಪೀಟ್ ಬಂದು ಹೇಳ್ತಾರೆ, ಸ್ವಾಮಿ ನೀನು ನಿನ್ನ ಹೆಸರು ಹೇಳಿದ ಕೂಡಲೇ ದೆವ್ವ ಹೋಗ್ಬಿಟ್ಟು, ನಿನ್ನ ಹೆಸರು ಹೇಳಿದ ಕೂಡಲೇ. ಹಲ್ಲೆಲೂಯಾ. ಯಾರ ಹೆಸರು ಹೇಳಿದ ಕೂಡಲೇ ಹೇಳ್ರಿ? ಲೋಕದ ಸುವಾರ್ತೆ 10ನೇ ಅಧ್ಯಾಯ ನೀವು ಸಂಪೂರ್ಣವಾಗಿ ಮನೆಗೆ ಹೋದ್ರಿ, ಶಿಷ್ಯರು ಹೇಳ್ತಾ 70 ಮಂದಿ ರೆಡಿ ಮಾಡಿ ಅವನು ಕಳಿಸಿ ಕೂಡಲೇ ಇವ್ರು ಹೋಗಿ ಲೋಕಕ್ಕೆ ಸುವಾರ್ತೆ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಸುವಾರ್ತೆ ಹೇಳುವಾಗ ಈತನ ಹೆಸರು ಹೇಳಿದ ಕೂಡಲೇ ದೆವ್ವಗಳು ಕುಂದಾಡ್ತಾ ಇದ್ದಾವೆ ಅಂತ ಆತನ ಹೆಸರು ಹೇಳಿದ ಕೂಡಲೇ. ಹಲ್ಲೆಲೂಯಾ. ನಾವು ಅನ್ಕೊಳ್ಬಹುದು ದೇವರ ಸಂಧಿಯಲ್ಲಿ ಕೆಲವರು ಅರ್ಚಾಡ್ತಾ ಇರ್ತಾರೆ, ಕುಂದಾಡ್ತಾ ಇರ್ತಾರೆ, ದುರಾತ್ಮ ಒದ್ದಾಡಿಸಿ ಹೋಗ್ತಾ ಇರ್ತಾವ್ರನ್ನ. ಅದು ನಮ್ಮ ಶಕ್ತಿ ಅಲ್ಲ. ಆತನ ಹೆಸರು ಹೇಳಿದ್ರೆ ಬಿಡುಗಡೆ ಆಗ್ತದೆ.
ಯೇಸು ಕ್ರಿಸ್ತನ ಹೆಸರು ಹೇಳಿದ್ರೆ ಬಿಡುಗಡೆ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಹಲ್ಲೆಲೂಯಾ. ಒಳ್ಳೆ ಮೆಸೇಜ್ ಇದ್ದ ಸೈತಾನ ಇನ್ನೊಂದು ಕಿತಾಪತಿ ಮಾಡಿರ್ತಾನೆ. ಅವನಿಗಿರೋದೇ ಅದೇ ಒಂದು ಪಾಪ ದಾರಿ, ಬೇರೆ ಏನಿಲ್ಲ. ಈಗ ಎಲ್ಲರೂ ಸಂತೋಷವಾಗಿ ಒಂದ್ಸಲ ಹಲ್ಲೆಲೂಯಾ. ಹೇಳಿದ್ರೆ ಕ್ರಿಸ್ತನ್ ನಮ್ಮಲ್ಲಿ ಇದ್ದಾನೋ ಇಲ್ವೋ. ಕ್ರಿಸ್ತನ್ ಇರುವುದಾದ್ರೆ ನಮ್ಮ ಸ್ವಾಭಾವಿಕ ಜೀವಿತ ಹೆಂಗಿರ್ತದೆ ಹೇಳ್ರಿ? ಹೆಂಗಿರ್ತದೆ ಹೇಳ್ರಿ ಪ್ರೇರೆ? ಒಂದ್ಸಲ ಯಾವ್ದಾದ್ರು ಇದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದು. ನಮ್ಮಲ್ಲಿ ಕ್ರಿಸ್ತನ್ ವಿಧಾನ ಇಲ್ವಾ? ನನ್ನಲ್ಲಿ ಯೇಸು ಸ್ವಾಮಿ ವಿಧಾನ ಇಲ್ವಾ? ನನ್ನಲ್ಲಿ ನನ್ನ ಕುಟುಂಬದಲ್ಲಿ ಯೇಸು ವಿಧಾನ ಇಲ್ವಾ? ನನ್ನಲ್ಲಿ ನನ್ನ ಮಕ್ಕಳಲ್ಲಿ ಯೇಸು ಸ್ವಾಮಿ ವಿಧಾನ ಇಲ್ವಾ? ಹಲ್ಲೆಲೂಯಾ. ಬರೀ ಲೋಕ ಆಡಂಬರ. ಅವ್ರೇನು ಮಾಡ್ತಾರೆ ನಾವು ಅದನ್ನು ಮಾಡ್ತೀವಿ. ಅವ್ರು ಎಲ್ಲಿಗೆ ಹೋಗ್ತಾರೆ ನಾವು ಅಲ್ಲಿಗೆ ಮಾಡ್ತೀವಿ. ಅವ್ರಿಗೆ ಅಂತ ಜಾಗ ನನಗೆ ಅಂತ ಜಾಗ, ಅವ್ರ ಅಂತ ಡ್ಯೂಟಿ ಅದೇ ನನಗೆ ಬೇಕು. ಅವ್ರು ಹಂಗಿದಾರ. ಇದಕ್ಕೆಲ್ಲ ದೇವರು ನಿನ್ನ ಕಾಡ್ತೀವಿ. ನಿನ್ನ ಜೀವಿತ ಪ್ರತ್ಯೇಕವಾಗಿರ್ಬೇಕು. ನಿನ್ನ ಜೀವಿತ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಬೇಕು. ಹಲ್ಲೆಲೂಯಾ. ದೇವರಿದ್ದವ್ರಿಗೆ ಅದು ಸಾಧ್ಯ, ದೇವರಿಗಿದ್ದವ್ರಿಗೆ ಅದು ಸಾಧ್ಯ ಇಲ್ಲ. ದೇವರಿಲ್ಲದವ್ರು ಎದರಬೇಕಾದ್ರೆ ಹೋಗ್ತಿರ್ತಾರೆ. ಹಲ್ಲೆಲೂಯಾ. ದೇವರಿಲ್ಲದವ್ರು ಏನ್ ಮಾಡ್ತಾರೆ ಹೇಳ್ರಿ? ಎದರಬೇಕಾದ್ರೆ ಹೋಗ್ತಾರೆ. ಅನೇಕ ನಾನು ನೋಡ್ತಾರೆ, ನಮ್ಮ ಚೆನ್ನಾಗಿದ್ರೆ ಬ್ರದರ್ ಚೆನ್ನಾಗಿದ್ರೆ ಎದಕ್ಕೆ ಬಂದಿದ್ರೆ? ಆ ಪೀರ್ಲ ಬಿತ್ತೆಲ್ಲ ಬಂದಿದೀವಿ. ಹಲ್ಲೆಲೂಯಾ. ಆ ದಸರಾ ಇತ್ತೆಲ್ಲ ಬಂದಿದೀವಿ. ಆ ಗೌರವ ಇತ್ತೆಲ್ಲ ಬಂದಿದೀವಿ. ಏನ್ರಿ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಇದು ದೇವರಿಗೆ ಮೆಚ್ಚುಗೆಯಾದಂತ ಅಲ್ವಾ ಎಂಬುದಾಗಿ ವಿಶ್ವಾಸಿಗಳು, ಒಳ್ಳೆ ವಿಶ್ವಾಸಿಗಳು, ಮಾದರಿಯಾದಂತ ವಿಶ್ವಾಸಿಗಳು, ಒಂದು ಟೈಮ್ನಲ್ಲಿ ಸಾವಿರಗಳು ಕಾಣಿಕೆ ಕೊಟ್ಟಂತ ವಿಶ್ವಾಸಿಗಳಿದ್ದಾರೆ. ಕೊನೆಯವರೆಗೆ ನಮ್ಮಲ್ಲಿ ಕ್ರಿಸ್ತನ ವಿಧಾನ, ಕೊನೆಯವರೆಗೂ ನಮ್ಮಲ್ಲಿ ವಿಧಾನ ಇಲ್ವಾ? ಈಗಿನ ವಿಧಾನ ಇಲ್ವಾ? ನಾನು ಎಲ್ಲಿ ಬಿದ್ದೋಗ್ತಾ ಇದ್ದೀನಿ, ಬಿದ್ದೋಗ್ತೀನಿ ಎಂಬ ಭಯ. ಏನಾದ್ರು ಬಿದ್ರೆ ಭಯ, ಯಾವುದಾದ್ರು ನಾನು ಸೋತ್ರೆ ಭಯ. ನಾನು ಬಿದ್ದೋಗ್ಬಾರ್ದು. ಪ್ರತಿದಿನ ನೀನು ನಾನು ನಡೆಸ್ಬೇಕು. ಪ್ರತಿದಿನ ನೀನು ನನ್ನ ಕೈಯಲ್ಲಿ ನಡೆಸ್ಬೇಕು. ಪ್ರತಿದಿನ ನನ್ನ ಜೀವಿತದಲ್ಲಿ ಇರ್ಬೇಕು. ನೀನು ಎಲ್ಲೇ ಜೀವಿತ ನನಗೆ ಸಮಾಧಾನ ಇಲ್ಲ ಪ್ರಭು. ನೀನು ಪ್ರತಿದಿನ ಬೇಕು. ವಾಕ್ಯ ಇರ್ತದೆ, ನಿಮ್ಮಲ್ಲಿ ಕ್ರಿಸ್ತ ವಿಧಾನವೂ ಇಲ್ಲ. ಕ್ರಿಸ್ತನಿದ್ರೆ ಏನಾಗ್ತದೆ? ಎಲ್ಲ ಇದ್ದಂತೆ ಇರ್ತದೆ. ಯೇಸು ಸ್ವಾಮಿ ಕಾನಾವೂರ ಮದುವೆಗೆ ಹೋಗಿದ್ದಾನೆ. ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಕಾನಾವೂರ ಮದುವೆಯಲ್ಲಿ ಯೇಸು ಸ್ವಾಮಿ ಇಲ್ಲ, ಅಲ್ಲಿ ದ್ರಾಕ್ಷರಸ ಇಲ್ಲ. ಯಾವಾಗ ಯೇಸು ಸ್ವಾಮಿ ಅಲ್ಲಿ ಹೋದ್ರು ಎಲ್ಲ ಸಮೃದ್ಧಿ ಆಯ್ತು. ಆ ದ್ರಾಕ್ಷರಸ, ಖಾಲಿಯಾದ ದ್ರಾಕ್ಷರಸ ಕೂಡ ತುಂಬಿ ಎಲ್ಲ ಸಮೃದ್ಧಿಯಾಗಿ ಸೇವಿಸುವಂತೆ ಸಹಾಯ ಮಾಡುತ್ತೇವೆ. ಪ್ರಿಯರೇ, ಈ ದಿನ ಕರ್ತನು ನಮ್ಮ ಮನೆಯಲ್ಲಿದ್ರೆ ಪ್ರತಿಯೊಂದು, ಒಂದು ವೇಳೆ ಏನಿಲ್ಲದೆ ಕೂಡ ನಾವು ಸಂತೋಷವಾಗಿರ್ಲಿಕ್ಕೆ ಕ್ರಿಸ್ತನೇ ಕಾರಣ. ಪಿಚಾಚಿ ಇದ್ರೆ ಹೇಳ್ತದೆ, ನೋಡಿ ಅವ್ರು ಹೆಂಗಿದಾರ, ನೋಡಿ ಇವ್ರು ಹೆಂಗಿದಾರ, ಅವ್ರು ಹೆಂಗೆ ನೀವಿರ್ಬೇಕು, ಇವ್ರು ನೋಡಿ ಹೆಂಗ, ಅವರು ಅದು ತಾಂಡ್ರು, ಇವ್ರು ಇತ್ತಾಂಡ್ರು, ನಾವು ಅದನ್ನು ತೆಗೆದುಕೊಳ್ಬೇಕು. ನೀವು ತೆಗೆದುಕೊಳ್ಳೋದು ಒಳ್ಳೇದೇ, ದೇವ್ರು ಕೊಟ್ಟರೆ ತಗ. ದೇವ್ರ ಉದ್ದೇಶ ಇಲ್ಲದೆ ಹೋದ್ರೆ ಏನು ಮಾಡಬೇಡ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ದೈವ ಸೇವಕರ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಮ್ಮ ಇವರು ಭಕ್ತ ಸಿಂಗ್ ಅಂಕಲ್ ಅವರು ಒಂದ್ಸಲ ಸೇವಿಂಗ್ ಮಾಡಿಸ್ಬೇಕಂದ್ರೆ ಬಿಲ್ ಇಲ್ಲ ಅಂತ. ಏನ್ ಹೇಳ್ರಿ? ಸೇವ್ ಮಾಡ್ಬೇಕಂದ್ರೆ ಬೆಲೆ ಅಂತ 1 ವಾರ ಪ್ರಾರ್ಥನೆ ಮಾಡ್ಯಾರ ದೇವ. ಅವತ್ತು ಸಾಯಂಕಾಲ ಶುಕ್ರವಾರ ಫ್ರೈಡೆ ಭಕ್ತ ಸಿಂಗ್ ಅಂಕಲ್ ಅವ್ರ ಸೇವೆ ಮಾಡುವ ಸೇವಕ ಸಾಯಂಕಾಲ ಫ್ರೈಡೆ ದಿನ ಮೆಸೇಜ್ ಇದೆ ಬ್ರಹ್ಮ, ಎಲ್ಲ ತುಂಬಾ ಗಡ್ಡ ಬೆಳೆದಿದೆ, ಅಸಹಾಯ. ಅಲ್ಲಿ ಹೋಗಿ ನಾನು ಪ್ರಸಂಗ ಮಾಡಿ ಕೂಡ ನನಗೆ ಸ್ವಲ್ಪ ಇದಾಗ್ತದೆ ಅಂತೇಳಿ 1 ವಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಒಂದು ಬಿಲ್ಲೆಡ್ಗ. ಪ್ರಸಂಗ ಯಾವತ್ತಿದೆ ಅವತ್ತು ಬೆಳಿಗ್ಗೆ ಒಂದು ಆ ಸೇವಿಂಗ್ ಸೆಟ್ ಯಾರು ತಂದ್ಕೊಟ್ಟು ಒಂದು ದೇವ್ರು ನನಗೆ ಪ್ರಯಾಣ ಮಾಡಿದ್ರೆ ತಗೋಬೇಡ. ಇದು ಯಾವುದು ಸುಮ್ಮನೆ ಬರಲ್ಲ. ನಮಗೆ ಕ್ರೈಸ್ತವರ ಜೀವಿತ ಎಲ್ಲ ಯೇಸು ಸ್ವಾಮಿಯನ್ನು ಕೇಳೇ ಪಡೆದುಕೊಳ್ಬೇಕು. ಅದು ಸ್ಥಿರವಾಗಿರುತ್ತೆ. ಸ್ವಲ್ಪ ಬರಲ್ಲ ಅಷ್ಟೇ. ಯೇಸು ಸ್ವಾಮಿ ಬೇಕಿದ್ದು ಸ್ವಲ್ಪ ಅಷ್ಟೇ, ಇಷ್ಟು ಬೇಕಾಗಿಲ್ಲ. ನೀನು ಇಷ್ಟು ಕೊಟ್ಟರೆ ಸಾಕು, ಅದಕ್ಕೆ ಪ್ರಭಾವಿಸಿದೆ, ಇದನ್ನ ಅದ್ಭುತ ಮಾಡಿದ್ರೆ ಸಾಕು. ದೇವರು ವಿಸ್ತಾರವಾದ ಅದ್ಭುತಗಳನ್ನು ತುಂಬಲಿಕ್ಕೆ ಶಕ್ತ. ಹಲ್ಲೆಲೂಯಾ. ನಿನ್ನ ಹತ್ರ ವಿಸ್ತಾರವಾಗಿದೆ, ದೇವರಿಗೆ ನೀನು ಮೆಚ್ಚುಗೆ ಆಗಲಿಲ್ಲ ಅಂದ್ರೆ ಆ ವಿಸ್ತಾರ ವೇಸ್ಟ್.